ಜಗದಾದಿ ಜಗದ್ಗುರು ಮೂರು ಜಾವದೀಶ್ವರ ಅವರ ಪಾದಕ್ಕೆ ಅನಂತ ಕೋಟಿ ನಮಸ್ಕರಿಸುತ್ತಾ, ವಿಶ್ವಕರ್ಮ ಆರಾಧ್ಯ ದೇವತೆ ಜಗದ್ಗುರು ಮೌನೀಶ್ವರರ ಪಾದಕ್ಕೂ ಅನಂತ ಕೋಟಿ ನಮಸ್ಕರಿಸುತ್ತಾ, ಅದೇ ರೀತಿ ವಿಶ್ವಕರ್ಮ ಕುಲದೇವತೆ ಕಾಳಿಕಾಂಬಾ ಮಾತೆಯ ಪಾದಕ್ಕೂ ಅನಂತ ಕೋಟಿ ನಮಸ್ಕರಿಸುತ್ತಾ, ಎಲ್ಲ ಸಮಾಜ ಬಾಂಧವರು ಭಕ್ತಾದಿಗಳು ಎಲ್ಲರಿಗೂ ಅನಂತ ಅನಂತ ವಂದನೆಗಳು. ನಿನ್ನೆಯ ಹಿಡಿದ ನೋಡಕತ್ತಿದ್ದೀವಿ ನಿರ್ವಾಣ ಶತಕದ ಮೇಲೆ ಪ್ರವಚನಗಳು. ಇವತ್ತಿಂದು ಇದು 2ನೇ ದಿವಸ. ಎಲ್ಲ ಕೂಡಿ 6 ಶ್ಲೋಕಗಳಿದ್ದಾವೆ. ಪ್ರತಿಯೊಂದು ಶ್ಲೋಕದೊಳಗೆ ಏನೇನು ಹೇಳಿದಾರ ಅದನ್ನು ಸರಿಯಾಗಿ ತಿಳ್ಕೊಂಡು ಮೊದಲ ಶ್ರವಣ ಮಾಡಿ, ಆ ಬಳಿ ಏಕಾಂತದಲ್ಲಿ ಅದರ ಮನನ ಮಾಡಿ, ಆ ಬಳಿಕ ನಿಧಿಧ್ಯಾಸ ಅಂತ ಹೇಳ್ಯಾರ. ನಿಧಿಧ್ಯಾಸ, ನಿಶಿದಿನಿ ಧ್ಯಾಸ. ನಿಶೆ ಅಂದ್ರೆ ರಾತ್ರಿ, ದಿನ ಅಂದ್ರೆ ಹಗಲು, ಹಗಲು ಇರುಳು ಬರೀ ಅದರದೇ ಧ್ಯಾಸ. ಯಾವ ಧ್ಯಾಸ? ನಿನ್ನೆ ಹೇಳಿದ್ನಲ್ಲ, ನಿನ್ನೆ ನೋಡಿದೀವಿ. ಬಂಧನದಾಗ ಸಿಗ್ಗಿ ಬಿದ್ದಿರುವಂಥ ಆತ್ಮ ಇದನ್ನ ಯಾವಾಗ ನನಗೆ ಮುಕ್ತಿಯಾದಿತ್ತು, ನಾ ಯಾವಾಗಿದು ಬಿಡಿಸ್ಕೋತೀನೋ ಅನ್ನೋದು ಹಂಬಲ ಬಹಳ ಮಹತ್ವದೈತಿ. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ನಾವು ಬಂಧನದಾಗ ಸಿಗ್ಗಿ ಬಿದ್ದೀವಿ ಅನ್ನೋದು. ಆ ಬಂಧನದ ಕೂಡ ನಮಗೆ ಅರಿವಿಲ್ಲ, ಅದ್ರದ್ದು ಜ್ಞಾನ ಇಲ್ಲ ಅಂದ್ರೆ ಇದೆಂಥ ಕಾಡ ಅಜ್ಞಾನ ಅಂಧಕಾರದ ಹೇಳ್ರಿ. ಯಾವನೋ ಒಬ್ಬ ಮೀನುಗಾರ ಜಾಲ ಹಾಕ್ಯಾನ, ಅದ್ರಾಗ ಮೀನ ಸಿಗಿ ಬಿದ್ದಾವ ಜಾಲದೊಳಗೆ. ಕೆಲವೊಂದು ಮೀನುಗಳಿಗೆ ಗುರ್ತೇ ಇಲ್ಲ ನಾವು ಜಾಲದಾಗ ಸಿಗಿ ಬಿದ್ದೀವಂತೇಳಿ. ಅದ್ರಾಗೆ ಮಜಾದಾಗ ಅವು ಬದುಕಾಕತ್ತಾವು. ಅವಕ್ಕೂ ಗುರ್ತೇ ಇಲ್ಲ ಈ ಜಾಲಗಾರ ನಮಗೆ ಒಯ್ದು ಏನು ಕೊಯ್ಕೊಂತಿತ್ತಾನೋ, ಏನು ಹೊರ್ಕೊಂಡು ತಿತ್ತಾನೋ, ನಮ್ದು ಸರ್ವನಾಶ ಆಗ್ಲಿಕ್ಕೆ ಬಂದದ ಅನ್ನೋದು ಕೂಡ ಅರಿವಿಲ್ಲ ಅಂದ್ರೆ ಇದೆಂಥ ಗಾಢ ಅಜ್ಞಾನ ಅಂಧಕಾರ. ಇಂಥ ಮೀನುಗಳಿಗೆ ಪಾಮರ ಅಂತ ಕರೆದ್ರು. ಮೀನಿನ ಉದಾಹರಣೆ ಕೊಟ್ಟು ಮಹಾತ್ಮರು ನಮ್ಮ ಬಗ್ಗೆನೇ ಹೇಳಕತ್ತಾರ. ಅಲ್ಲ, ಸಮಾಜದೊಳಗೆ ನಾವು ನೋಡ್ತೇವಲ್ಲ, ಸಾಧಾರಣವಾಗಿ ಇಂಥವ್ರಿಗೆ ತಮೋಗುಣಿ ವ್ಯಕ್ತಿ ಅಂತಾರೆ. ಅವ್ರು ಗುರ್ತೇ ಇಲ್ಲ ನಾವು ಹಿಂಗೆ ಬಂದು ಸಿಗಿ ಬಿದ್ದೀವಿ ಅಂತ ಹೇಳಿ. ನಮ್ದೊಂದು ದಿವ್ಯ ಸ್ವರೂಪದ, ನಮ್ದೊಂದು ವಿಶಾಲವಾದ ಸ್ವರೂಪದ, ಅದವ್ರಿಗೆ ಗುರ್ತೇ ಇಲ್ಲ. ಗುರ್ತಿರ್ಲಾರ್ದಕ್ಕ ಮಾಯಾಜಾಲದೊಳಗೆ ಬಿದ್ದು ಆ ಜಾಲಗಾರ ಬಲಿ ಬೀಸ್ಯಾನ, ಅದರ ಒಳಗೆ ಸಿಕ್ಕಿ ಬಿದ್ದದ್ದು ನಾವು ಸಿಕ್ಕಿ ಬಿದ್ದೇವೆ ಅನ್ನೋದೇ ಕೆಲವೊಂದು ಮೀನುಗಳಿಗೆ ಗುರ್ತಿಲ್ಲ. ಅದಕ್ಕಂತಾರ ಪಾಮರ ಮೀನುಗಳು. ಇನ್ನು ಕೆಲವೊಂದು ಮೀನುಗಳಿಗೆ ಗುರುತಾಗ್ಯದ, ಈಗ ನಾವು ಸಿಕ್ಕಿ ಬಿದ್ದೆವು, ಈಗ ನಮಗೆ ಜಾಲಗಾರ ತಿಂದು ಬಿಡ್ತಾನ, ನಾವು ನಾಶ ಆಗ್ತೀವಿ ಅಂತ ಕೆಲವೊಂದು ಮೀನುಗಳು ಜಿಜ್ಞಾಸೆ ಮಾಡ್ಲಿಕ್ಕತ್ತು. ಈ ಜಾಲವನ್ನ ಹೆಂಗೆ ಹರಿಬೇಕು ತಿಳ್ಕೊಳಕತ್ತು. ತಿಳಿದವ್ರ ಕಡೆ ಹೋಗಿ ಶ್ರವಣ ಮಾಡೋದು, ಪ್ರವಚನ ಮೂಲಕ ಹಂಗೆ ಮಾಡ್ಲಿಕ್ಕತ್ತು. ಇವು ಕೆಲವೊಂದು ಮೀನುಗಳು, ಇವಕ್ಕೆ ಜಿಜ್ಞಾಸು ಮೀನ ಅಂತ ಕರೀತಾರೆ. ಅವು ಮೀನು ಕೆಲವೊಂದು ತಿಳ್ಕೊಂಡು ಅಲ್ಲೇ ಗಪ್ ಕೂತು ಅದು ಕ್ರಿಯಾದಾಗೆ ತರಲಿಲ್ಲ. ಅದಕ್ಕೆ ಬರೀ ಜಿಜ್ಞಾಸು ಮೀನ ಅಂತ ಕರೆದ್ರು. ಪಾಮರ, ಜಿಜ್ಞಾಸು. ಆನಂತರ ಇನ್ನು ಕೆಲವೊಂದು ಮೀನುಗಳು ಅವು ಬುದ್ಧಿಯಿಂದ ಬರೀ ತಿಳ್ಕೊಳ್ಳಿಲ್ಲ, ಆ ರೀತಿ ಕೃತಿನೂ ಮಾಡಾಕತ್ತು, ಆಚರಣೆ ಒಳಗೂ ತರ್ಲಿಕ್ಕತ್ತು, ಓಡಾಡಕತ್ತು, ತನ್ನ ಹಲ್ಲುಗಳನ್ನು ಬಳಸಿ ಅದಕ್ಕೆ ಕತ್ತರಿಸೋ ಪ್ರಯತ್ನ ಮಾಡ್ಲಿಕ್ಕತ್ತು. ಇವು ಮೀನುಗಳ ಜಾತಿ ಬೇರೆ. ನೋಡ್ರಿ, ಇವೆಲ್ಲ ಮನುಷ್ಯಂದೇ ಟೈಪ್ಸ್ ಹೇಳಕತ್ತಾರ ಅವರು.
ಸಮಾಜದೊಳಗೆ ಕಣ್ಣು ಆಡಿಸ್ತಾರ ನೋಡ್ರಿ ನೀವು, ಇದೇ 4 ಥರದ ವ್ಯಕ್ತಿಗಳು ಕಂಡು ಬರ್ತಾರೆ. ಇದಕ್ಕೆ ಮುಮುಕ್ಷು ಮೀನ ಅಂತ ಕರೆದ್ರು. ಮುಮುಕ್ಷು ಮೀನ ಅಂದ್ರೆ ಈಗ ಅವ್ರಿಗೆ ಸಮಾಧಾನ ಆಗಲ್ತು, ಕಟಪಿಟಿ ಮಾಡ್ಲಿಕ್ಕತ್ರು. ಇಂಥವ್ರಿಗೆ ನೋಡ್ರಿ ಜ್ಞಾನಿ ಪುರುಷಿಗೆ ಹುಡುಕಾಡ್ಕೋತ ಹೋಗ್ತಾರೆ. ಎಲ್ಲಿದ್ದರು ಎಂಥ ಗುಡ್ಡಗಾಡ ಪ್ರದೇಶದಾಗಿದ್ರು ಬಿಡಂಗಿಲ್ಲ ಇವರು. ಹೆಂಗ ಸಿದ್ಧಾರೂಢಪ್ಪ ಅವರು ಜ್ಞಾನಿ ಗುರು ಬೇಕಂತ ಹೇಳಿ ಕಾಡು ಮೇಡು ಅಲದಾಡಿ ಎಷ್ಟೋ ದಿನಗಳ ಹಸಿವೆ ತೃಷೆಯನ್ನ ಸಹಿಸಿಕೊಂಡು ಅವಾಗ ಹೋಗಿ ಗುರುವಿನನ್ನ ಹುಡುಕಿ ತೆಗೆದ್ರು ಸಿದ್ಧಾರೂಢರು. ಇವು ಮುಮುಕ್ಷು ಮೀನುಗಳು, ಇವಕ್ಕೆ ಸಮಾಧಾನ ಇಲ್ಲ. ಮತ್ತು ಇನ್ನು ಕೆಲವೊಂದು ಮೀನುಗಳು ಪೂರ್ತಿ ಜ್ಞಾನವನ್ನು ತಿಳ್ಕೊಂಡು ಈ ಜಾಲದಿಂದ ಹೊರಗೆ ಬೀಳ್ತಾರಲ್ಲ, ಅಂಥವರಿಗೆ ಸಿದ್ಧ ಅಂತ ಕರೆದ್ರು. ಸಿದ್ಧ ಮೀನುಗಳು. ಇವು ಸಿದ್ಧ ಮೀನುಗಳು ಯಾರು? ಇವೆಲ್ಲ ದೊಡ್ಡ ದೊಡ್ಡ ಸಂತರು, ಆತ್ಮಜ್ಞಾನ ಪಡೆದುಕೊಂಡು ಜಗತ್ತಿಗೆಲ್ಲ ಜ್ಞಾನ ಹೇಳಕ್ಕೆ ಕೂತಿರ್ತಾರಲ್ಲ, ಅವು ಸಿದ್ಧ ಮೀನುಗಳು. ಮೀನಂದ್ರೆ ಜೀವಾತ್ಮ. ಮೀನಿನ ಮೇಲೆ ಹಾಕಿ ನಮ್ಮ ಬಗ್ಗೆ ಹೇಳಕತ್ತಾರ. ಹಂಗೆ ನಾವು ಯಾವ ಕ್ಯಾಟಗರಿ ಒಳಗೆ ಮುರಿತೀವೋ ನೋಡ್ಕೋಬೇಕು ನಾವು. ಭಾಳ ಈ ಜಾಲದೊಳಗೆ ನಿದ್ದೆ ಹೊಡೆದು ಉಪಯೋಗಿಲ್ಲ. ಯಾಕಂದ್ರೆ ಜಾಲಗಾರ ಮೃತ್ಯು ದೇವತೆ, ನಮಗೆ ಒಂದಿಲ್ಲ ಒಂದು ದಿವಸ ತಿಂದು ಬಿಡಮದಾನ, ಇದು ಅರಿವು ನಮಗಿರಬೇಕು. ಹೌದಲ್ರಿ? ನಿನ್ನೆ ಹೇಳಿದ್ನಲ್ಲ, ಜೇಲ ಬಂಗಾರದೇ ಇರುವ ಲೆಕ್ಕ. ಬಂಗಾರದ ಜೇಲದೊಳಗೆ ಬಂಗಾರದ ತಟ್ಟೆ ಒಳಗೆ ಪಂಚಪಕ್ವಾನ್ ಊಟ ಕೊಡುವ ಲೆಕ್ಕ. ಚಲೋ ಚಲೋ ಬಟ್ಟೆ ಬರೆ ಕೊಡುವ ಲೆಕ್ಕ ಆ ಜೇಲರ. ಅದು ಹೆಂಗೆ ನಮಗೆ ರುಚಿ ಹತ್ತಂಗಿಲ್ಲೋ ಅದರಂದು ಪಟಕ್ನೆ ನಾವು ಹೊರಗೆ ಬೀಳಕ್ಕೆ ನೋಡ್ತೇವಲ್ಲ. ಹಗಲು ರಾತ್ರಿ ನಮಗೆ ಅದು ಒಂದೇ ಚಿಂತೆ ಕಟ್ಟಲಿಕ್ಕೆ ಚಾಲು ಮಾಡ್ತದ, ಇದರನ್ನ ಹೆಂಗೆ ಹೊರಗೆ ಬೀಳ್ತೀನೋ ಹಂಗೆ ಅನಿಸ್ಬೇಕಂತ್ರಿ. ಈ ಜಗತ್ತು ನಮಗೆ ಸುಂದರ ಕಾಣಿಸಬಾರ್ದು. ಈ ಜಗತ್ತಿನೊಳಗೆ ನಮ್ಮ ಮನಸ್ಸು ಮಗ್ನ ಆಗಬಾರ್ದು. ಈ ಜಗತ್ತಿನ ಏನು ಸುಖ ಅದ, ಆ ಸುಖದೊಳಗೆ ನಾವು ಮೈ ಮರಿಬಾರ್ದು. ಯಾರು ಮೈ ಮರಿತಾರ ಈ ಜಗತ್ತದ ಸುಖದೊಳಗೆ? ಯಾರಿಗೆ ಕ್ಷಣಿಕ ಸುಖ ಬೇಕಾಗ್ಯದ, ಯಾರಿಗೆ ಕರ್ಮಣುಕಿ ಬೇಕಾಗ್ಯದ, ಸುಖಗನ ದುಃಖ ಬೇಕಾಗ್ಯದ, ದುಃಖಗನ ಸುಖ ಬೇಕಾಗ್ಯದ, ಮಾನ ಅವಮಾನ ಈ ದ್ವಂದ್ವಗಳು ಯಾರಿಗೆ ಬೇಕಾಗ್ಯಾರ ಅಂಥವ್ರು ಇದು ಸ್ವೀಕಾರ ಮಾಡ್ತಾರ. ನೋಡೋಣ, ಯಾವಾಗಾರ ನೋಡು. ದೇವ್ರು ಇದ್ರೆ ಇರಬಲ್ಲಕ್ಕೆ ನಮಗೇನು ಮಾಡೋದು ತಗೊಂಡು? ದೇವ್ರು ಅದಾನೋ ಇಲ್ಲೋ ಹುಡುಕ್ಯಾಡ್ಲಕ್ಕೂ ಅವರು ಹೋಗಂಗಿಲ್ಲ. ಸಾಧನೆ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಆತ್ಮತತ್ವ, ಪರಮತತ್ವ, ಯೋಗ, ಸಾಂಖ್ಯ, ಷಡ್ ದರ್ಶನಗಳು, ಭಗವದ್ಗೀತಾ ಅವಿದ್ರ ತಂಜಾನಾಗಿ ಇರೋಲ್ಲಕ್ಕೆ ನಮಗೇನು ಮಾಡೋದು ತಗೊಂಡು? ಈ ರೀತಿ ಬಾರಾಣೆ 75% ಜನ ಈ ರೀತಿನೇ ಅದಾರ್ರಿಪ್ಪ ಜಗತ್ನಾಗ. ನೀವು ಕಣ್ಣಾಡಿಸಿ ನೋಡ್ರಿ, ಹೆಚ್ಚು ಮಂದಿ ಇದರಿಂದ ತುಂಬಿ ಅದ. ಈ ಜಗತ್ತ ಜಂಗುಳಿ ಜೋಡಿ ನೀವು ಭಾಳ ಕೂಡ್ಲಕತ್ರಂದ್ರೆ ನಿಮಗೂ ಅದೇ ಬುದ್ಧಿ ಬರ್ತದೆ. ಅದಕ್ಕೆ ಅಧ್ಯಾತ್ಮ ಸಾಧಿಸ್ಲಿಕ್ಕೆ ಹೊಂಟಿರುವಂಥ ಸಾಧಕ, ಮೋಕ್ಷ ಪಡಿಲಿಕ್ಕೆ ಹೊಂಟಿರುವಂಥ ಸಾಧಕ ಆದಷ್ಟು ಸಂತರ ಸಂಘದಾಗಿರಬೇಕು. ಸಂತರ ಸಂಘ ನಮಗೆ ಲಘು ಸಿಗ್ಲಿಲ್ಲ ಅಂದ್ರೆ ಒಪ್ಪತ್ತೆ ಏಕಾಂತ ಒಳಗಿರೋದು ಭಾಳ ಚಲೋ. ಖರೆ ದುಷ್ಟ ಜನರ ಸಂಘ ಮಾಡಬಾರದು. ತಿಳಿದವ್ರು ಹೇಳ್ಯಾರಲ್ಲ, ಹುಚ್ಚರ ಮಾಲಕ್ ಆಗಬಾರ್ದತ್ತ, ಶಾಣ್ಯಾರ ಆಳ ಮನುಷ್ಯ ಆಗ್ಬೇಕತ್ತ. ಹುಚ್ಚರ ಮಾಲಕ ಆಗ್ಲಿಕ್ಕೆ ಹೋಗಿ ನಾವು ಹುಚ್ಚಾತೀವಿ. ಶಾಣ್ಯ ಮನುಷ್ಯ ಅಂದು ಸ್ವಲ್ಪ ಸೇವಾ ಮಾಡಿದ್ರ, ಅವನ ಆಳತನ ಮಾಡಿದ್ರ ನಮಗೆ ಆ ಶಾಣ್ಯ ಮನುಷ್ಯ ಅಂತ ಥೋಡೆ ಜ್ಞಾನೂ ಬರ್ತದ ನಮಗೆ. ಇವೆಲ್ಲ ಗಾದಿ ಮಾತು ಎಷ್ಟು ಚಂದ ಅವ ನೋಡ್ರಿ. ಇದ್ರಾಗ ಸಹಿತ ಎಷ್ಟು ಜ್ಞಾನ ನಮಗೆ ಹೇಳ್ಯಾರ ನೋಡ್ರಿ. ತಿಳ್ಕೊರಿ, ಇದು ಭಾಳ ಮಹತ್ವದ. ಸಂಘ ಗೆಳತನ ಹೆಂಗೆ ಮಾಡ್ಬೇಕು ನಾವು? ಗೆಳತನ ನಮ್ಮಕ್ಕಿಂತಲೂ ಯಾವ ಜ್ಞಾನಿ ಪುರುಷ ಅದಾನ, ಯಾವ ಬಂಧನದಿಂದ ಬಿಡುಗಡೆ ಆಗ್ಯಾನ ಅಂಥವ್ರು ಗೆಳತನ ಮಾಡಬೇಕು. ಯಾಕಂದ್ರೆ ಅವನೇ ನಮಗೆ ಹಾದಿ ತೋರಿಸಿ ಕೊಡ್ತಾನ. ಯಾವ ತಾನೇ ಜ್ಞಾನ ಪಡ್ಕೊಂಡು ಮೋಕ್ಷ ಪದವಿ ಹೊಂದಿಲ್ಲ, ಅವ ನಮಗೆ ಹೆಂಗಿದ್ರಂತ ಬಿಡಿಸ್ತಾನೆ ಹೇಳ್ರಿ? ಹೌದಿಲ್ಲ? ಯಾವನಿಗೆ ಈಶಾಡ್ಲಿಕ್ಕೆ ಬರ್ತದ, ನಿಮಗೆ ಈಶಾಡಕ್ಕೆ ಬರಂಗಿಲ್ಲ. ಈಶಾಡ್ಲಿಕ್ಕೆ ಬಂದವ ಅವನ ಕೈ ಹಿಡಿದು ಹೊಳ್ಯಾಗ ಬಾಯ್ಮ್ಯಾಗ ಇಳಿರಿ. ಮತ್ತು ಅವನಿಗೂ ಈಶಾಡ್ಲಿಕ್ಕೆ ಬರಲ್ಲ,
ನಿಮಗೆ ಗೆಳೆಯ ಹೇಳ್ತಾನೆ ನಡಿ ನಿನಗೆ ಹೋಯ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ, ಅವನಿಗೂ ವಿಷಾಡ್ಲಿಕ್ಕೆ ಬರ್ತಿರಂಗಿಲ್ಲ, ನಿಮಗಂತೂ ಮೊದಲೇ ಬರಂಗಿಲ್ಲ. ಕೊನೆಗೆ ಏನಾಗ್ತದ, ನೀರಿನ ಸೆಳೆತನಾಗ ಹೊಳ್ಯಾಗ ಹರಿದು ಹೋಗೋದು, ಮೀನ ಮಸಳಿ ತಿಂದು ಬಿಡೋದು, ಇಲ್ಲಿಕರ ಬಾಯಾಗ ಮುಳುಗಿ ಸಾಯೋದು. ಹೌದಲ್ಲ? ಆದ್ದರಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತ ಹೇಳ್ಯಾರ. ಹಂಗೆ ಕೇಳ್ಯಾರ, ಗುರುವಿನ ಗುಲಾಮ ಯಾಕೆ ಆಗ್ಬೇಕು? ಅವನ ಸೇವಾ ಮಾಡೋದಿನ ಭಾಳ ಚಲೋ. ಅವ ಎಂಥದೇ ಕೆಲಸ ಹೇಳಲಕ್ಕ ಅದು ಮಾಡುವುದು. ಯಾಕೆ ಮಾಡುವುದಪ್ಪ ಅಂದ್ರೆ ನಮಗ ಆ ಗುರುವಿನ ಹತ್ರ ಒಂದು ಏನು ದಿವ್ಯ ಜ್ಞಾನ ಅದಲ್ಲ, ಆ ಜ್ಞಾನ ಪಡ್ಕೋಬೇಕಾಗ್ಯದ. ಯಾಕೆ ಪಡ್ಕೋಬೇಕು ಆ ದಿವ್ಯ ಜ್ಞಾನ? ಯಾಕಂದ್ರೆ ಆ ದಿವ್ಯ ಜ್ಞಾನ ಪಡ್ಕೊಂಡ ಬಳಿಕ ನಮಗ ಆ ಪರವಸ್ತು ನಮಗೆ ಸಿಗುತ್ತದೆ. ನಾವು ಪರಮಾತ್ಮನ ಸ್ವರೂಪೇ ಆಗಿಬಿಡ್ತೇವೆ. ನಾವು ಪರಮಾತ್ಮನ ಸ್ವರೂಪ ಯಾಕೆ ಆಗ್ಬೇಕು? ಯಾಕಂದ್ರೆ ಪರಮಾತ್ಮನ ಸ್ವರೂಪ ಆಗ್ಲಿಕ್ಕೆ ಹುಟ್ಟಿ ಬಂದೀವಿ ನಾವು. ಏನ ಆಗ್ಲಿಕ್ಕೆ ನಾವು ಹುಟ್ಟಿ ಬಂದಿದ್ದೀವಿ, ಅದು ಮಾಡ್ಲಾರ್ದೆ ಬೇರೆ ಏನ್ರಿ ಉದ್ಯೋಗ ಮಾಡ್ಲಿಕ್ಕತ್ತೇವಂದ್ರೆ ಈ ಜೀವಕ್ಕೆ ಶಾಂತಿ ಇಲ್ಲ. ಈಗ ನಿಮ್ಮ ಜೀವನದಾಗ ಒಂದು ನೀವು ಮಾಪದಂಡ ತಿಳ್ಕೊರಿ. ಮಾಪದಂಡ ಅಂದ್ರೆ ಅಳತಿ. ನಿಮ್ಮ ಜೀವನ ನೀವು ಅಳತಿ ಮಾಡ್ಕೋರಿ. ಹೆಂಗಪ್ಪ ಅಂದ್ರೆ ನಿಮ್ಮ ಜೀವಕ್ಕೆ ಸಮಾಧಾನ ಇಲ್ಲ, ನಿಜವಾದ ಸುಖ ಇಲ್ಲ, ಶಾಂತಿ ಇಲ್ಲ ಅಂದ್ರೆ ಪಕ್ಕಾ ತಿಳ್ಕೊರಿ ಏನು ಪಡ್ಕೊಳ್ಳೋದು ಬೇಕಾಗಿಲ್ಲ ಅದನ್ನ ನಾವು ಪಡ್ಕೋತ ಹೊಂಟೀವಿ ಅನ್ನೋದು ಪಕ್ಕಾ ತಲೆಗಿರ್ಲಿ ನಿಮಗೆ. ಇದೇ ನೋಡ್ರಿ ಇದ್ರ ಮಾಪದಂಡ. ಏನು? ನಾವು ಏನು ಆಗ್ಲಿಕ್ಕೆ ಹುಟ್ಟಿ ಬಂದೀವಿ ನಾವು ಅದೇ ಆಗಬಹುದು. ಅದು ಬಿಟ್ಟು ಬೇರೆ ಏನ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಏನ್ರಿ ಆಗ್ಲಿಕ್ಕೆ ನೋಡ್ತೇವಲ್ಲ ಅದರಿಂದೇ ನಮ್ಮ ಜೀವನದಾಗ ಇಷ್ಟು ಸಮಸ್ಯೆ, ಇಷ್ಟು ದುಃಖ, ಇಷ್ಟು ಕಷ್ಟ. ಯಾಕಂದ್ರೆ ನಾವು ಏನಿಲ್ಲ ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹುಟ್ಟನೆ ನಾವು ಏನು ತಗೊಂಡು ಬಂದಿದ್ದೀವಿ ಬರೋ ಹೊತ್ನ್ಯಾಗ ನಾವು ಅದೇ ಆಗಬಹುದು. ಹುಟ್ಟುಕ್ಕಿಂತ ಮೊದಲು ನಾವು ಅದೇ ತೊಗೊಂಬಂದಿದ್ದೀವಿ. ಆತ್ಮತತ್ವ, ಪರಮಾತ್ಮನ ತತ್ವ ಅದೇ ನಾವು ಆಗಬಹುದು. ಯಾಕಂದ್ರೆ ನಾವು ಮೊದಲೇ ಅದೀವಿ. ಅದು ಪಡ್ಕೊಳ್ಳೋದಂದ್ರೆ ಏನು? ಅದು ಎಲ್ಲಿರ ಐತಿ ಅಲ್ಲಿ ಹೋಗಿ ಪಡ್ಕೊಳ್ಳೋದು ಹಿಂಗಿಲ್ಲ. ಸಂಸಾರದ ವಸ್ತುಗಳು ಹೆಂಗದಾವ ಅವಕ್ಕೆ ಪಡ್ಕೋಬೇಕಾಗ್ತದೆ. ನನಗೊಂದು ಯಾವ್ದಾದ್ರು ವಸ್ತು ಬೇಕಾಗಿ ತಿಳ್ಕೊರಿ, ಅದು ಪಡ್ಕೋಬೇಕಾದ್ರೆ ನಾ ಈ ಜಾಗ ಬಿಟ್ಟು ಮತ್ತೊಂದು ಜಾಗನಾಗ ಹೋಗ್ಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಕಟ್ಟಿಪಿಟ್ಟಿ ಮಾಡ್ಕೋಬೇಕು. ಅಂದ್ರೆ ಹೊರ ಜಗತ್ತಿನ ಒಳಗಿಂದ ಏನೇ ಪಡ್ಕೋಬೇಕಾದ್ರೆ ಕರ್ಮ ಬೇಕು. ಹೊರ ಜಗತ್ತಿಂದ ಏನ್ರಿ ಪಡ್ಕೋಬೇಕಾರ ಅದ್ರ ಬಗ್ಗೆ ತಿಳ್ಕೋಬೇಕು. ಅವಾಗ ನಾವು ಹೊರಗೆ ವಸ್ತು ಪಡ್ಕೋಬೋದು. ಆದ್ರೆ ಯಾವುದು ನಮ್ಮ ಒಳಗೆ ಅದ ಅದು ಪಡ್ಕೋಬೇಕಾದ್ರೆ ನಾನು ಎಲ್ಲಿ ಹೋಗ್ಬೇಕ್ರಿ? ನಾ ಏನು ಮಾಡಬೇಕು? ಏನೂ ಮಾಡೋದು ಅವಶ್ಯಕತೆ ಇಲ್ಲ, ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳಿದ್ರು ಅಕರ್ಮೇವ ಮೋಕ್ಷ. ಆತ್ಮದ ಸ್ವರೂಪವೇನು? ಅಕ್ರಿಯ. ಆತ್ಮದ ಸ್ವರೂಪವೇ ಅದ ಅಕ್ರಿಯ. ಆತ್ಮ ಅಂದ್ರೆ ನಿಮಗೆ ಪಕ್ಕ ತಲೆಗಿದೆ ಬರಲಿ, ಪರಮ ವಿಶ್ರಾಂತಿಯ ಜಾಗದು. ಅಲ್ಲಿ ಸ್ವಲ್ಪ ಕೂಡ ಹಲಚಾಲ, ಕಂಪಾಯಮಾನ, ಡೋಲಾಯಮಾನ ಸ್ಥಿತಿ ಇಲ್ಲ. ಅತ್ಯಂತ ಶಾಂತ ಅವಸ್ಥೆನೇ ಆತ್ಮಸ್ವರೂಪ. ಈ ಆತ್ಮಸ್ವರೂಪದ ಬಗ್ಗೆ ಯಾರು ಹೇಳ್ಬೋದು ನಮಗ? ಯಾರು ಅದನ್ನ ಪಡ್ಕೊಂಡಾರ ಅದೇ ಹೇಳ್ಬೋದು. ಈ ತಿಳ್ಕೊರಿ, ಒಂದು 5 ಅಂತಸ್ತಿನ ಮನಿ ಅದ, ನೀವು 2ನೇ ಅಂತಸ್ತಿನ ಮ್ಯಾಲ ಇರ್ಲಿಕ್ಕದಿರಿ. ನೀವು 2ನೇ ಅಂತಸ್ತಿನ ಮ್ಯಾಲ ಇದಿರಿ, ನಾ 5ನೇ ಅಂತಸ್ತಿನ ಮ್ಯಾಲ ಆ ರೂಮ್ದಾಗ ಏನದ ಅಂತ ಹೇಳಿದ್ರೆ ನಿಮಗೆ ಹೇಳಕ್ ಬರ್ತದೇನೋ? ಬರೋದಿಲ್ಲ. ಯಾಕಂದ್ರೆ ನೀವು ಅಲ್ಲಿ ಇಲ್ಲ. ನೀವೆಲ್ಲಿದ್ದೀರಿ? 2ನೇ ಅಂತಸ್ತಿನ ಮ್ಯಾಲ ಅದಿರಿ. 2ನೇ ಅಂತಸ್ತಿನ ಮನೆ ಒಳಗೆ ಏನದ ಅದೆಲ್ಲ ಹೇಳ್ಬೋದು ನೀವು. ಅಲ್ಲಿ ಮನ್ಯಾಗ ಟೇಬಲ್ ಇಟ್ಟಾರ, ಅಲ್ಲಿ ಮಂದಿ ಅದಾರ, ಮಂದಿ ಫೋನ್ದಾಗ ಮಾತಾಡಕತ್ತಾರ, ಅದೆಲ್ಲ ಹೇಳ್ಬೋದು ನೀವು. ಯಾಕಂದ್ರೆ ಅಲ್ಲಿ ಅದಿರಿ ನೀವು. ಮತ್ತು ನಾ 5ನೇ ಕೊಟ್ಟ ಕೊನೆ ಎಲ್ಲಕ್ಕಿಂತ ಮ್ಯಾಲಿನ ರೂಮ್ನಾಗ ಏನದ ನಿಮ್ಗೆ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಅದ್ರ ಅನುಭವನೇ ಇಲ್ಲ ನಮಗ. ಹಂಗ ಆತ್ಮ ತತ್ವ ನಮ್ಮ ಚೇತನ, ನಮ್ಮೊಳಗೆ ಏನು ಚೇತನ ಅದ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾನ್ಸಿಯಸ್ನೆಸ್ ಅಂದ್ರು. ಈ ಕಾನ್ಸಿಯಸ್ನೆಸ್ ಸೂಪರ್ ಆಗ್ಬೇಕಂತ ನೋಡ್ರಿ. ಸೂಪರ್ ಕಾನ್ಸಿಯಸ್ನೆಸ್. ಸೂಪರ್ ಕಾನ್ಸಿಯಸ್ನೆಸ್ ಅಂದ್ರೇನು? ಸೂಪರ್ ಕಾನ್ಸಿಯಸ್ನೆಸ್ ಅಂದ್ರ ಆ ಆತ್ಮದ ಮುಕ್ತ ಸ್ವಭಾವ, ಆತ್ಮದ ಅತಿ ಉನ್ನತ ಅವಸ್ಥೆ. ಯಾವ ಆತ್ಮ ಬಂಧನದಾಗ ಸಿಗಿಬಿದ್ದದ, ಪ್ರಕೃತಿಯ ಬಂಧನದಾಗ ಸಿಗಿಬಿದ್ದದ, ಅದು ಕನಿಷ್ಠ ಆತ್ಮ, ಅದು ಜೀವಾತ್ಮ. ಆತ್ಮ ಪ್ಲಸ್ ಜೀವ ಈಸ್ ಈಕ್ವಲ್ ಟು ಜೀವಾತ್ಮ. ಜೀವಾತ್ಮ ಈ ಆತ್ಮದಾಗ ಕೆಲವೊಂದು ಗುಣಗಳು ಸೇರ್ಯಾವ, ಪ್ರಕೃತಿಯ ಗುಣಗಳು ಸೇರುದು, ಅದು ನಾವೇ ಸೇರಿಸಿದೆವು.
ಸ್ವಂತಕ್ಕೆ ತಿಳ್ಕೊಳ್ಳಾರ್ದೆ ನಾವು ಯಾರ ಅದೀವು ಅನ್ನೋದು ತಿಳ್ಕೊಂಡಿಲ್ಲ, ಅದ್ರಾಗ ಅದು ಬಂದು ಸೇರುದು. ನಾ ಪುರುಷ ಅದಿನು, ನಾ ಸ್ತ್ರೀ ಅದಿನು, ನಂದು ಇದು ಜಾತಿ ಅದ, ನಾ ಭಾಳ ಶಾಣೆ ಅದಿನು, ನಾ ಭಾಳ ದೊಡ್ಡ ಅದಿನು, ಹಿಂಗೆ ಹಲವಾರು ಹಾಕಿಬಿಟ್ಟೆವು ನಾವು ಅದರ ಒಳಗ. ಅವಾಗ ಅದು ಪವಿತ್ರ ಆತ್ಮ ಹೋಗಿ ಏನಾಯ್ತು, ಜೀವಾತ್ಮ ಆಯ್ತು. ಈಗ ಈ ಜೀವಾತ್ಮ ಹೋಗಿ ಶಿವಾತ್ಮ ಆಗಬೇಕು, ಜೀವಾತ್ಮ ಹೋಗಿ ಶಿವಾತ್ಮ ಆಗ್ಬೇಕು. ಈಗ ಜೀವಾತ್ಮ ಹೋಗಿ ಶಿವಾತ್ಮ ಯಾಕೆ ಆಗ್ಬೇಕು? ಯಾಕಂದ್ರ ಆ ಆತ್ಮದ ಮೂಲ ಸ್ವಭಾವ, ಮೂಲ ಅವಸ್ಥಾನೇ ಹಂಗದ. ಅದು ಆತ್ಮ ಏನದ ಅದು ಪರಿಶುದ್ಧ ಆಗೋ ತನಕ, ತನ್ನ ಕನಿಷ್ಠ ಅವಸ್ಥೆಯನ್ನು ಬಿಟ್ಟು ಉಚ್ಚ ಅವಸ್ಥೆ ತನಕ ಹೋಗೋ ತನಕ ಅದಕ್ಕೆ ಶಾಂತಿ ಇಲ್ಲ. ಎಲ್ಲ ಬರ್ತದ ಶಾಂತಿಗೋಸ್ಕರ ಬರ್ತದ ನೋಡ್ರಿಪ್ಪ. ಇದೇನ್ ಜಗತ್ತಿನಾಗ ನೀವು ಬಡದಾಡೋದು ನೋಡ್ತಿರ್ಲ, ಬಡವರು ಬಡದಾಡ್ಲಕತ್ತಾರ, ಶ್ರೀಮಂತರು ಬಡದಾಡ್ಲಕತ್ತಾರ. ಶ್ರೀಮಂತರ ಬಲ್ಯಾಕ ಎಲ್ಲನೇ ಆದಲ್ರಿ, ಏನಿಲ್ಲ ಹೇಳ್ರಿ. ದೊಡ್ಡ ದೊಡ್ಡ ಶ್ರೀಮಂತರಿರ್ತಾರ, ಕೋಟಿಗಟ್ಲೆ ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸ್, ರೊಕ್ಕ ರೂಪಾಯಿ, ಬಂಗಲೆ, ಲಾಕರ್ದಾಗ ಬಂಗಾರ, ಊರಾಗ ಮಾನ್ಯತೆ, ಪ್ರತಿಷ್ಠೆ ಎಲ್ಲಾನು ಇದ್ರು ಕೂಡ ಮತ್ತೆ ಥಂಡಿಗೆ ಯಾಕೆ ಕೂತಿಲ್ರಿ ಅವರು ಬಡದಾಡಕತ್ತಾರಲ್ಲ. ಅವ್ರ ಜೀವನದಾಗ ಸಹಿತ ಕಾಮ, ಕ್ರೋಧ, ಲೋಭ ಇನ್ನೂ ಬೇಕಂತಾರ. ಅವ್ರಕ್ಕಿಂತ ಮತ್ತೆ ಯಾರು ಶ್ರೀಮಂತ ಅಲ್ಕತ್ರ ಅವ್ರಿಗೆ ಹೊಟ್ಟೆ ನೋವು ಆಗ್ತದ, ಹೊಟ್ಟೆ ಕಿಚ್ಚಾಗ್ತದ. ಅವ್ರಿಗ್ರಿ ಎಲ್ಲಿ ಶಾಂತಿ ಅದ? ವಿಚಾರ ಮಾಡಿ ನೋಡಿದ್ರ ಯಾಕೆ ಶಾಂತಿ ಇಲ್ಲಪ್ಪ ಅಂದ್ರ ಅವರು ಭೌತಿಕ ಸ್ವರೂಪ ಬೆಳೆಸ್ಲಕತ್ರು, ಭೌತಿಕ ಸ್ವರೂಪ ಬೆಳೆಸ್ಲಕತ್ರು, ಶರೀರ ಬೆಳೆಸ್ಲಕತ್ರು, ಚಲೋ ಚಲೋ ತಿಂದು ಶರೀರ ಆರೋಗ್ಯವಂತ ಇಡ್ಲಕತ್ರು. ಈಗ ಇವ್ರ ರೊಕ್ಕ, ಮನಿ, ಗಾಡಿ, ಬಂಗ್ಲೆ, ಭೌತಿಕ ಸ್ವರೂಪ ಇದು ಬೆಳೆಸ್ರೆ ಶಾಂತಿ ಸಿಗ್ತದೇನೆ ಹೇಳ್ರಿ ನಾನು? ಇದು ಬೆಳೆಸ್ರೆ ನಿಮಗೆ ಶಾಂತಿ ಸಿಗಂಗಿಲ್ಲ. ಈ ಭೌತಿಕ ರೂಪ ಶರೀರದೊಳಗೆ ಏನು ಬಂದು ಸಿಕ್ಕ ಬಿದ್ದದ ಅತ್ಯಂತ ಪವಿತ್ರ ಸ್ವರೂಪದ ಆತ್ಮ, ಆ ಪವಿತ್ರ ಆತ್ಮ ತನ್ನ ಮೂಲ ಸ್ವರೂಪ ಆತ್ಮದ ಉನ್ನತ ಅವಸ್ಥೆ ಎಲ್ಲಿ ತನ ಅದು ಪಡ್ಕೊಳಂಗಿಲ್ಲ, ಅಲ್ಲಿ ತನ ಅದಕ್ಕೆ ನಿಜವಾದ ಶಾಂತಿ ಸಿಗೋದಿಲ್ಲ. ನಮ್ಮ ಜೀವನ ಎಲ್ಲ ಎಲ್ಲಿ ಹೊಂಟೈತಿ ಹೇಳೇನ್ರಿ ನಿಮಗೆ? ನಾವು ಬರೀ ಶರೀರಕ್ಕೆ ಶಾಂತ ಮಾಡಕತ್ತೀವಿ. ಹಸಿವಾಯ್ತು ಊಟ ಮಾಡ್ತೇವೆ, ಹೊಟ್ಟಿ ಶಾಂತ ಮಾಡ್ತೇವೆ. ನೆತ್ತಿ ಭಾಳ ಉರಿತಿತ್ತಂದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ನೆತ್ತಿ ಶಾಂತ ಮಾಡ್ಕೋತೇವೆ. ಹೌದಾ? ಪ್ರೀತಿ ಮಾಡಂಗ ಆಗ್ತದ, ವಸ್ತು ಪ್ರೀತಿ ಮಾಡ್ತೇವೆ, ಒಂದು ಹೆಣ್ಣಿಗೆ ಪ್ರೀತಿ ಮಾಡ್ತೇವೆ, ಅದು ಶಾಂತ ಮಾಡ್ಲಕ್ ನೋಡ್ತೇವೆ. ಬರೀ ಶರೀರಕ್ಕೆ ಶಾಂತ ಮಾಡೋದು ನಡೆದದ. ಹೌದು. ಆತ್ಮಕ್ಕೆ ಶಾಂತಿ ಯಾವಾಗ ಮಾಡೋರು? ಶರೀರ ಊಟದಿಂದ ಬದುಕ್ತದ, ಶರೀರ ಊಟದಿಂದ ಶಾಂತ ಆಗ್ತದ, ಈ ಶರೀರಕ್ಕೆ ನಿದ್ದೆಯಿಂದ ಶಾಂತ ಆಗ್ತದ, ಈ ಶರೀರಕ್ಕೆ ಭೋಗದಿಂದ ಶಾಂತಿ ಸಿಗ್ತದ, ಆಹಾರ, ನಿದ್ರಾ, ಮೈಥುನ. ಮನಸ್ಸಿಗೆ ಥಂಡ ಮಾಡೋದು ಯಾವಾಗ? ಮನಸ್ಸಿಗೆ ಥಂಡ ಮಾಡೋ ಪದ್ಧತಿ ಅಂತ ಕೆಲವೊಬ್ರು ಏನ್ ತಿಳ್ಕೊಂಡ್ರು, ಸಿನಿಮಾ ನೋಡೋದು, ರಸಮಂಜರಿ ಕಾರ್ಯಕ್ರಮದಾಗ ಹೋಗೋದು, ಸಂಗೀತ, ಚಿತ್ರ ಬರದ, ಆಟ ಆಡದ, ಇದು ಮನಸ್ಸಿನ ಕರ್ಮೋಣಿಕೆ ನಡೀತು. ಅವಾಗ ಗುರುಗಳು ಕೇಳ್ತಾರ, ಬರೀ ಶರೀರಕ್ಕೆ ನೀ ಥಂಡ ಮಾಡ್ಕೋತ ಹೊಂಟ್ಯಪ್ಪ, ಮನಸ್ಸಿಗೆ ನೀ ಥಂಡ ಮಾಡ್ಕೋತ ಹೊಂಟಿ. ಹೌದಿಲ್ಲ? ಮನಸ್ಸಿನ ಊಟ ಯಾವ್ದ್ರಿಪ್ಪ? ಮನಸ್ಸ ಕರ್ಮೋಣುಕಿ. ಕರ್ಮೋಣುಕಿ ಸಲಾಗ ನಾವ್ ಏನೇನು ಮಾಡ್ತೇವಲ್ಲ, ಸಿನಿಮಾರೇ ನೋಡ್ತೇವು, ಪ್ರವಾಸಕರೇ ಹೋಗ್ತೇವು, ಅದರಿಂದ ಮನಸ್ಸು ಶಾಂತ ಆಗ್ತದ. ಶರೀರ ಶಾಂತ ಮಾಡೋದಾಯ್ತು, ಮನಸ್ಸು ಶಾಂತ ಮಾಡೋದಾಯ್ತು, ಆತ್ಮಕ್ಕೆ ಶಾಂತಿ ನೀ ಯಾವಾಗ ಕೊಡವ್ರು? ಎಷ್ಟೋ ಮಂದಿಗೆ ಆತ್ಮ ಅಂದ್ರೆ ಏನೇ ಗುರ್ತಿಲ್ಲ. ಆತ್ಮ ನಮ್ಮೊಳಗೆ ಐತೋ ಇಲ್ಲೇ ಅದೇ ಗುರ್ತ. ಈಗ ಅದಕ್ಕೆ ಶಾಂತ ಮಾಡೋದು, ಆತ್ಮದ ಹೊಟ್ಟೆ ಶಾಂತ ಮಾಡೋದು, ಇದು ಬಹಳ ದೂರಿಂದ ಮಾತದ ರೀ. ಆತ್ಮ ಎದರಿಂದ ಶಾಂತ ಆಗ್ತದ? ಆತ್ಮ ದಷ್ಟಪುಷ್ಟಿ ಎದರಿಂದ ಆಗ್ತದ? ಆತ್ಮ ಎದರಿಂದ ಪವಿತ್ರ ಆಗ್ತದಪ್ಪ ಅಂದ್ರ ಆತ್ಮಕ್ಕೆ ಬರೀ ಜ್ಞಾನ ಬೇಕು. ಯಾಕಂದ್ರೆ ಆತ್ಮ ಎದರಿಂದ ಉಚ್ಚ ಅವಸ್ಥೆಗೆ ಹೋಗ್ತದ, ಆತ್ಮ ಎದರಿಂದ ಪವಿತ್ರ ಆಗ್ತದ ಅನ್ನೋಕ್ಕಿಂತಲೂ ಆತ್ಮ ಎದರಿಂದ ಅಪವಿತ್ರ ಆಯಿತು, ಆತ್ಮ ಎದರಿಂದ ಕಲುಷಿತವಾಯಿತು, ಆತ್ಮ ಎದರಿಂದ ಬಂಧನದಾಗ ಸಿಗ್ಬಿತ್ತು, ಅದರ ಬಗ್ಗೆ ವಿಚಾರ ಮಾಡಿದ್ರೆ ಗೊತ್ತಾಗ್ತದ ಆತ್ಮ ಅಜ್ಞಾನದಿಂದ ಬಂಧನದಾಗ ಬಿತ್ತು. ಆತ್ಮ ತನಗ ತಾ ತಿಳ್ಕೊಳ್ಳಾರ್ದೆ, ತನ್ನ ಉಚ್ಚ ಸ್ಥಿತಿ, ತನ್ನ ಇದ್ದಕ್ಕಿದ್ದಂಗ ಸ್ವರೂಪ ತಿಳ್ಕೊಳ್ಳಾರ್ದೆ ಅದು ತನಗ ಶರೀರ ತಿಳ್ಕೋತು. ಈ ಶರೀರ ತಿಳ್ಕೊಳ್ಳೋದ್ರಿಂದ, ಹೌದಾ, ನಾನು ಮನಸ್ಸು ಅತ ತಿಳ್ಕೊಳ್ಳೋದ್ರಿಂದ ಅದು ಅದಕ್ಕೆ ಥಂಡಗ ಮಾಡ್ಕೋತ ಹೋಯ್ತು. ಜಗತ್ನಾಗ ನಿಮಗೆ ಇದೇ ಮಂದಿ ಹೆಚ್ಚು ಕಾಣಿಸ್ತದೆ ನೋಡ್ರಿಪ್ಪ. ಶರೀರದ ಶಾಂತ ಮಾಡ್ಲಿಕ್ಕೆ ಹೊಂಟವ್ರು ಶರೀರದ ಹಸಿವಿ, ಶರೀರ ಹಸಿವಿ
ಮೇನ್ ಮೂರೇ ಅದಾವು. ಒಂದು ಊಟ, ಒಂದು ನಿದ್ದಿ, ಒಂದು ಭೋಗ. ಈ ಮೂರು ಸಲಗೆ ಬಡದಾಡೋದು ನಡೆದೈತೆ ನೋಡ್ರಿ ಇಡೀ ಜಗತ್ನಾಗ. ಎಲ್ಲಾರು ಯಾರು ಬೇಕಾದ್ದು ಭಾಳ ಶಾಣೆ ಅದಾನ, ಭಾಳ ಬುದ್ಧಿವಂತ ಅದಾನ, ಭಾಳ ಕಲ್ತಾನ, ಅವನು ಇದೇ ಮಾಡಕತ್ತಾನ. ಭಾಳ ಬಡವ ಅದಾನ, ಅವನು ಇದೇ ಮಾಡಕತ್ತಾನ. ಭಾಳ ಕಲ್ತಿಲ್ಲ, ಅವನು ಇದೇ ಮಾಡಕತ್ತಾನ. ಏನು ಸುಮ್ ತಪಾಸ್ ಮಾಡಿ ಟೆಸ್ಟ್ ಮಾಡಿ ನೋಡ್ರಿ ನೀವು. ದೊಡ್ಡ ಸಾವುಕಾರ ಇದ್ರೆ ಮತ್ತು ಅವ ಭಾಳ ದೊಡ್ಡ ಸಾವುಕಾರ ಅಂತೇಳಿ 5 ಸ್ಟಾರ್ ಹೋಟೆಲ್ದಾಗ ಉಣ್ತಾನ ಇಲ್ಲ ಅವನು ನಾಲ್ಗಿ ಚಟ ತೀರ್ಸ್ಲಿಕ್ಕೆ ಹೊಂಟಾನ. ಇವ ಸ್ವಲ್ಪ ಬಡವರು ಇದ್ದವ ರೈತ ಚಟ್ನಿ ರೊಟ್ಟಿ ತಿನ್ನಕತ್ತಾನ, ಇದ್ರಾಗ ಇವ ಮಜಾ ಅನುಭವಿಸ್ಲಿಕತ್ತಾನ, ಅವ ಅದ್ರಾಗ ಮಜಾ ಅನುಭವಿಸ್ಲಿಕತ್ತಾನ. ಇಲ್ಲಿಂದ ಅಲ್ಲಿಗ ಶರೀರದ ಭೋಗಗಳು ಅವೇ ಅದಾವ. ಶ್ರೀಮಂತರು ಇರ್ಲಿ, ಬಡವರು ಇರ್ಲಿ, ಶಾಣ್ಯರು ಇರ್ಲಿ, ದಡ್ರು ಇರ್ಲಿ, ತಿಳಿತದ ನೋಡ್ರಿ. ಬರೀ ಶರೀರ ಭೌತಿಕ ಅಭಿವೃದ್ಧಿ ಇದರಿಂದ ನೀವು ಸಮಾಧಾನ ಮಾಡ್ಕೋತ ಹೊಂಟ್ರಿ ಅಂದ್ರ ಕ್ಷಣಕ್ಕೆ ನಿಮ್ಮ ಕರ್ಮಣಕ್ಕೆ ಆಗ್ತದ, ಕ್ಷಣಿಕ ಸುಖ ಸಿಗುತ್ತದ. ಖರೆ ಪರಮ ಶಾಂತಿ, ಕಾಯಮ ಶಾಂತಿ ಇಲ್ಲಿ ತನ ಯಾರಿಗೂ ಸಿಕ್ಕಿಲ್ಲ ಮತ್ತು ಮುಂದೆ ಸಿಗ್ತದ ಅನ್ಲಿಕ್ಕೂ ಆಶಾ ಇಲ್ಲ. ಎಂತೆಂಥ ರಾಜರ ಮಹಾರಾಜರಾಗಿ ಹೋಗ್ಯಾರ, ಎಷ್ಟು ಶ್ರೀಮಂತರಿಪ್ಪ. ಹಂಪಿಯ ರಾಜ, ವಿಜಯನಗರ ಸಾಮ್ರಾಜ್ಯ ಅಂತ ಶ್ರೀಮಂತಿಕಿತ್ತು, ಸಿಕ್ತೇನೆ ಅವನಿಗೆ ಶಾಂತಿ. ದುರ್ಯೋಧನಿಗೆ ಸಿಕ್ತೇನ್ರಿಪ್ಪ, ರಾವಣದಂತೂ ಲಂಕೆ ಬಂಗಾರದೇ ಇತ್ತು, ಅವನಿಗರೆ ಶಾಂತಿ ಸಿಕ್ತೇನು? ಆ ನಿಸರ್ಗದ ಪದ್ಧತಿನೇ ಹಂಗದ. ಶರೀರದ ಲೇವಲದಾಗ, ಶರೀರ ಸ್ತರದಲ್ಲಿ ಪರಮ ಶಾಂತಿ, ಪರಮ ಸುಖ ಸಿಗಲಿಕ್ಕೆ ಸಾಧ್ಯನಿಲ್ಲ. ಯಾಕಂದ್ರೆ ಅದು ವಸ್ತು ದೊಡ್ಡದಲ್ಲ, ಸೀಮಿತದ, ಮರ್ಯಾದಿತದ. ಅದು ಮರ್ಯಾದಿತ ಇರೋದ್ರಿಂದ, ದೇಶಕಾಲ ಬಂಧನದೊಳಗೆ ಇರೋದ್ರಿಂದ ಅದು ಬಂಧನ ಅನುಭವಿಸುವುದೇ. ಹೌದಲ್ಲ? ದುಃಖ ಅದಕ್ಕೆ ಬರುವುದೇ. ನೀವೆಷ್ಟು ಬೇಕಾದ ಪ್ರಯತ್ನ ಮಾಡ್ರಿ. ಇದ್ರ ಬಗ್ಗೆ ಒಂದು ನನಗೆ ದೃಷ್ಟಾಂತ ಕಥೆ ನೆನಪಾತದ. ಒಬ್ಬ ಭಾಳ ದೊಡ್ಡ ರಾಜ ಇದ್ದ. ಊರವರೆಗೆ ಒಂದು ಚಂದ ಆಶ್ರಮ ಇತ್ತು. ಆಶ್ರಮದೊಳಗೆ ಒಬ್ಬ ಗುರುಗಳು ಇರ್ತಿದ್ರು. ಅವ್ರ ಸೇವಾ ಮಾಡೋ ಒಬ್ಬ ಶಿಷ್ಯ ಇದ್ದ. ಗುರುಗಳು ಭಾಳ ಒಳ್ಳೆಯವರು, ಕಾಯಕ ಯೋಗಿ ಇದ್ರು ಅವರು. ಮಸ್ತ್ ಹೊಲದಾಗ, ಮಠದ ಹೊಲ ಇತ್ತು, ತ್ವಾಟ ಮಾಡ್ತಿದ್ರು, ತ್ವಾಟದಾಗ ಕೆಲಸ ಮಾಡ್ತಿದ್ರು ಗುರುಗಳು ಸ್ವತಃ. ರಾಜನಿಗೆ ಅನಿಸ್ತು ಹೋಗಿ ಭೇಟಿ ಆಗ್ಬೇಕು ಇವತ್ತು ಗುರುಗಳಿಗೆ ಅಂತ ಬಂದ ಪರ್ಣಕುಟೀರದಾಗ ಒಳಗೆ ಹೋದ. ಅಲ್ಲಿ ಶಿಷ್ಯ ಏನೋ ಸ್ವಚ್ಛತೆ ಮಾಡಕತ್ತಿದ್ದ. ಎಲ್ಲಿ ಅದಾರಪ್ಪ ಗುರುಗಳು ಅಂತ ರಾಜ ಕೇಳ್ದ. ಅವಾಗ ಶಿಷ್ಯ ಅಂದ, ಅವರು ತೋಟದಾಗ ಕೆಲಸ ಮಾಡಕತ್ತಾರ್ರಿ, ಅವ್ರು ಬರ್ತಾರ್ರಿ, ಕೂಡ್ರಿ ಅಂತಂದ. ಈಗ ರಾಜ ಮತ್ತು ದೊಡ್ಡ ವ್ಯಕ್ತಿ ಅಲ್ವಾ, ಅದಕ್ಕೆ ಅವ ಏನು ಮಾಡ್ದ, ಅವ್ರೀಗ ಒಂದು ಚಾಪಿ ಹಾಸದ, ಕೂಡ್ರಿ ಅಂತಂದ. ಆ ರಾಜ ಕೂಡ್ಲಿಲ್ಲ. ಆ ಕಡೆ ಈ ಕಡೆ ಸುತ್ತ ಹಾಕ್ಲಕತ್ತ. ಶಿಷ್ಯ ಯೋಚನೆ ಮಾಡ್ದ, ರಾಜ ಕೂಡವಲ್ಲಲ್ಲ, ಯಾಕೆ ಕೂಡ್ಲಿಲ್ಲ? ಮತ್ತ ಅವನಿಗೆ ಅನಿಸ್ತು, ರಾಜ ಅಂದ್ರೆ ದೊಡ್ಡ ಅಭಿಮಾನ ಅಲ್ವಾ, ದೊಡ್ಡ ಅಭಿಮಾನ ಇರ್ತದ. ಮತ್ತು ನಾವು ಇವ್ರಿಗೆ ಚಾಪಿ ಹಾಸಿ ಅದ್ರ ಮೇಲೆ ಕುಂಡ್ರಂದ್ರೆ ಅದ ಹೆಂಗೆ ಸಾಧ್ಯ ಅದ? ಅದಕ್ಕೆ ಅವನು ಏನು ಮಾಡ್ದ, ಒಂದು ಚಲೋ ಕುರ್ಚಿ ತಂದು ಕೊಟ್ಟ. ಒಂದು ಕುರ್ಚಿ ಇತ್ತು, ಕೂಡ್ರಿಪ್ಪ ಅಂತಂದ. ಅಂದ್ರೂ ಸ್ವಲ್ಪ ಕುತ್ತಂಗ ಮಾಡಿ ಎದ್ದೇ ಬಿಟ್ಟ ರಾಜ. ಮತ್ತ ಆ ಕಡೆ ಈ ಕಡೆ ಸುತ್ತಾಕ್ಲಕತ್ತ. ಶಿಷ್ಯ ವಿಚಾರ ಮಾಡ್ದ, ಏನಪ್ಪ ರಾಜ ಕೂಡವಲ್ಲ, ಯಾಕ? ಸ್ವಲ್ಪ ಕುತ್ತಂಗ ಮಾಡ್ತಾನ, ಎದ್ದು ಬಿಡ್ತಾನ, ಆ ಕಡೆ ಈ ಕಡೆ ಸುತ್ತಾಕ್ಲಿಕ್ಕೆ ಚಲೋ ಮಾಡ್ತಾನ. ಮುಂದೆ ಅನಿಸ್ತು, ಸ್ವಲ್ಪ ಇದು ಕುರ್ಚಿ ಮೇಲೆ ಕುಂಡ್ರಿಸಿದೀವು, ಇದಕ್ಕಿಂತ ಭಾರಿ ಅಂದ್ರೆ ಮಹಾರಾಜರ ಮನ್ಸಿತ್ತು, ಈ ಮನ್ಸದ ಮೇಲೆ ಕೂಡ್ರಿಯಪ್ಪ ಅಂತ ತಳಗ ಶಲ್ಯ ಹಾಸಿ ಕೂಡಿಸದ. ಅಲ್ಲಿ ಸ್ವಲ್ಪ ಕುತ್ತಂಗ ಮಾಡಿ ಮತ್ತೆ ರಾಜ ಎದ್ದೇ ಬಿಟ್ಟ. ಈ ಶಿಷ್ಯನಿಗೆ ತಿಳಿಯವಾತು, ಹಿಂಗ್ಯಾಕೆ ಇವರು ಇಷ್ಟ್ಯಾಕೆ ಚಂಚಲ ಆಗ್ಯಾರ ಇವರು? ಅದೇ ಕೊಲೆಗೆ ಆ ಕಡೆಯಿಂದ ಈ ಕಡೆ ಸುತ್ತ ಹಾಕ್ಲಿಕತ್ರು, ಯಾವಾಗ ಬರ್ತಾರ ಗುರುಗಳು ಅಂತ ಕೇಳಕತ್ರು. ಅವಾಗ ಆ ಕಡೆಯಿಂದ ಗುರುಗಳು ಬಂದ್ರು, ಆರಾಮದಿರೇನು ಅವು ಇವು ಮಾತಾದು. ಗುರುಗಳು ಶಾಣೆ ಇದ್ರು. ಗುರುಗಳು ಅಂದ್ರು, ಕೂಡ್ರಿ ರಾಜರೇ ಅಂಥೇಳಿ ಆ ಮಠದೊಳಗೆ ಒಂದೇನು ದೊಡ್ಡ ಸಿಂಹಾಸನ ಇತ್ತಲ್ಲ,
ಆ ಸಿಂಹಾಸನ ಮೇಲೆ ಕೂಡಿಸಿದ್ರು. ಅವಾಗ ಆ ರಾಜ ಹೋಗಿ ಸಿಂಹಾಸನ ಮೇಲೆ ಥಂಡು ಕೂತು ನೋಡ್ರಿ. ಅಲ್ಲಿಂದ ಮತ್ತೇನವ ಹೇಳಲಿಲ್ಲ. ಕೂತವ. ಕೂತು ಇಬ್ರದ್ದು ಏನು ಸ್ವಲ್ಪ ಚರ್ಚೆ ಮಾತುಕತೆ ಆಯಿತು. ಮಾತುಕತೆ ಆದ ಬಳಿಕ ರಾಜ ತನ್ನಷ್ಟಕ್ಕೆ ತಾನ ವಾಪಸ್ ತನ್ನ ಅರಮನೆಗೆ ಹೋದ. ಅರಮನೆಗೆ ಹೋಗಾನ ಇವ ಶಿಷ್ಯ ಕೇಳ್ದ, ಗುರುಗಳ ಇದೇನು ತಿಳಿಲಿಲ್ಲ ನನಗೆ. ನಾ ಚಾಪಿ ಹಾಸಿದ್ರೆ ಅಲ್ಲಿಯೂ ಕೂಡ್ಲಿಲ್ಲ ರಾಜ, ಕುರ್ಚಿ ಕೊಟ್ಟ ಅಲ್ಲಿಯೂ ಕೂಡ್ಲಿಲ್ಲ, ನಿಮ್ಮ ಮಂಚದ ಮೇಲೆ ಕೂಡಿಸ್ರು ಕೂಡ್ಲಿಲ್ಲ, ಸಿಂಹಾಸನ ಮೇಲೆ ಮಾತ್ರ ಕೂತ್ರಲ್ಲ ಅವರು, ಅಲ್ಲಿಂದ ಮತ್ತೆ ಹೇಳೇ ಇಲ್ಲ ಅವರು. ಅವಾಗ ಗುರುಗಳಂದ್ರು, ಭಾಳ ದೊಡ್ಡ ಅರ್ಥ ಅದಪ್ಪ, ತಿಳ್ಕೋ ಶಿಷ್ಯನೇ, ಇದ್ರಾಗ ಭಾಳ ದೊಡ್ಡ ಅರ್ಥ ಅದ. ಏನ್ರಿಪ್ಪ ತಿಳಿಸಿ ಹೇಳ್ರಿ ಅಂತ ಶಿಷ್ಯ ಕೇಳ್ದ. ಗುರುಗಳು ನೋಡ್ರಿ ಎಷ್ಟು ಚಂದ ಜ್ಞಾನ ಹೇಳ್ತಿರ್ತಾರ. ಯಾವ ಕತೆ ಎಲ್ಲಿ ಒಯ್ದು ಹಚ್ತಾರೋ ಗೊತ್ತಿಲ್ಲ. ಗುರುಗಳಂದ್ರು, ಭಾಳ ತಿಳ್ಕೊಳಂಗದಪ್ಪ, ಇದ್ರಾಗ ತಿಳ್ಕೊ ಅಂದ್ರು. ಹೇಳ್ರಪ್ಪ ಅಂತ ಅವ ಕೇಳ್ದ ಶಿಷ್ಯ. ಅವಾಗ ಗುರುಗಳಂದ್ರು, ನೋಡು, ಆ ರಾಜನಿಗ ಅಭಿಮಾನದ, ನಾ ದೊಡ್ಡ ರಾಜ ಅನ್ನೋ ಅಭಿಮಾನದ. ಅವ ಚಾಪಿ ಮೇಲೆ ಹಂಗೆ ಕುಂಡಿರ್ತಾನ, ಸಾದಾ ಕುರ್ಚಿ ಮೇಲೆ ಹಂಗೆ ಕುಂಡಿರ್ತಾನ, ಮಂಚದ ಮೇಲೆ ಹಂಗೆ ಕೂಡ್ತಾನ. ಅವ ಸಿಂಹಾಸನ ಮೇಲೆ ಕುಂಡ್ರವ. ಸಿಂಹಾಸನ ಮೇಲೆ ಕೂತಕ್ರೆ ಅವನ ಮನಸ್ಸು ಶಾಂತ ಆಯ್ತು. ಅಲ್ಲಿ ಇಲ್ಲಿ ಕೂತ್ರೆ ಅವನ ಮನಸ್ಸು ಶಾಂತಿ ಇಲ್ಲ. ಅವನಿಗ ಸಿಂಹಾಸನ ಮೇಲೆ ಕೂತಕ್ರೆ ತಕ್ಕಂತ ಅವನಿಗ ಮರ್ಯಾದೆ ತಕ್ಕಂತ ಅವನಿಗೆ ಸಿಂಹಾಸನ ನಾವು ಕೊಡ್ಬೇಕು. ಹಂಗ ಅದೇ ರೀತಿ ನಮ್ಮ ಮನಸ್ಸು ಒಂದು ರಾಜ ಇದ್ದಂಗದ. ನಮ್ಮ ಮನಸ್ಸು ಅನ್ನುವ ರಾಜ, ಇದಕ್ಕೆ ನೀವು ಏನೇನೇ ಕೊಡ್ರಿ ಅದಕ್ಕೆ ಶಾಂತಿ ಇಲ್ಲ. ಈ ಮನಸ್ಸ ಅನ್ನಕ್ಕೆ ನೀವು, ಈ ಮನಸ್ಸಿಗೆ ನೀವು ಏನೇನು ಕೊಡಕತ್ತೀರಿ, ಎಲ್ಲ ಥರದ ಭೋಗ ಕೊಡ್ಲಿಕತ್ತೀರಿ, ಇದಕ್ಕೆ ಭೂಮಿ ಸೀಮೆ ಕೊಡ್ಲಿಕತ್ತೀರಿ, ರೊಕ್ಕ ರೂಪಾಯಿ ಕೊಡ್ಲಿಕತ್ತೀರಿ, ದೊಡ್ಡ ಮಂತ್ರಿ ಮಾಡ್ಲಿಕ್ಕೆ ಹೊಂಟಿರಿ, ಈ ಮನಸ್ಸಿಗೆ ಒಂದು ಹೆಣ್ಣಿನ ಸಹವಾಸ ಕೊಡ್ಲಿಕತ್ತೀರಿ, ಏನು ಬೇಕಾದ್ದು ಕೊಡ್ರಿ ಈ ಮನಸ್ಸಿಗೆ, ಅದು ಸ್ವಲ್ಪ ಕೂತಂಗೆ ಮಾಡ್ತದ, ಎದ್ದೆ ಬಿಡ್ತದ. ಸತ್ಯವಾಗ್ಲೂ ಹೇಳ್ರಿ, ನಮ್ಮ ಮನಸ್ಸು ಇದರಿಂದ ತೃಪ್ತ ಆಗೈತೇನು? ಸಾವಿರಾರು ಎಕರೆ ಭೂಮಿ ನಿಮಗೆ ಕೊಟ್ಟರು ಸಹಿತ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತೈತೇನು? ಜಗದಾಗಿಲ್ಲದ ಎಂತೆಂಥ ಸುಂದರಿಗಳು, ಅಭಿನೇತ್ರಿಗಳು, ಅಂಥವ್ರು ತಂದು ಕೊಟ್ಟರು ನಿಮ್ಮ ಮನಸ್ಸಿಗೆ ಶಾಂತಿ ಐತೇನೋ? ದೊಡ್ಡ ದೊಡ್ಡ ಅಭಿನೇತ್ರಿಗಳು ಅಭಿನೇತಾಗಳು ಅದರ, ಸಿನಿಮಾದಾಗ ಕೆಲಸ ಮಾಡೋರು, ಅಂಥವ್ರು ಸಹಿತ ಜಗಳಾಡ್ತಾರೋ ಇಲ್ಲೋ, ಅವ್ರಿಗಿರಲ್ಲಿ ಶಾಂತಿ ಐತಿ? ಹೌದಲ್ಲ? ಅತ್ಯಂತ ಸುಂದರ ಯುವತಿ ನಿಮಗೆ ಸಿಕ್ಕರೂ ಶಾಂತಿ ಇಲ್ಲ, ಸಾವಿರಾರು ಎಕರೆ ಭೂಮಿ ಸಿಕ್ಕರೂ ಶಾಂತಿ ಇಲ್ಲ, ದೊಡ್ಡ ದೊಡ್ಡ ಮಂತ್ರಿ ಪದ ಸಿಕ್ತಂದ್ರೂ ಶಾಂತಿ ಇಲ್ಲ. ಅವ್ರಿಗರೆ ಹೋಗಿ ಕೇಳ್ರಿ, ಅವ್ರಿಗರೆ ಶಾಂತಿ ಐತೇನೋ? ಅವರು ಜಗಳಾಡಕತ್ತಾರ. ಅಂದ್ರೆ ತಾತ್ಪರ್ಯ ಏನಪ್ಪ ಅಂದ್ರ, ಮನಸ್ಸು ಅನ್ನುವ ರಾಜನಿಗೆ ಎಲ್ಲಿ ಶಾಂತಿ ಅದಪ್ಪ ಅಂದ್ರೆ, ಹಂಗ ಸಿಂಹಾಸನ ಮೇಲೆ ಹೋಗು ಕೂತು ರಾಜಗ ಶಾಂತಿ ಸಿಕ್ತು. ಹಂಗ ಈ ಮನಸ್ಸು ಅನ್ನೋದು ಏನು ಪ್ರತಿಯೊಬ್ಬರ ಒಳಗೆ ಅದಲ್ಲ, ಮನಸ್ಸು ಅನ್ನುವ ರಾಜ, ಇವನಿಗೆ ಆತ್ಮದ ಸಿಂಹಾಸನೆ ಬೇಕು, ಆತ್ಮಜ್ಞಾನದ ಸಿಂಹಾಸನೆ ಬೇಕಿದಕ್ಕ. ಮತ್ತೆ ಯಾರ ಆತ್ಮಜ್ಞಾನ ಪಡ್ಕೊಂಡಾರ ಅವ್ರಿಗೆ ಮಾತ್ರ ಶಾಂತಿ ಸಿಕ್ಕಿದ್ದು ಉದಾಹರಣೆ ಆದ. ಇತಿಹಾಸದ ಪುಟಗಳು ತೆಗೆದು ನೋಡ್ರಿ, ಯಾರ್ಯಾರಿಗೆ ಆತ್ಮಜ್ಞಾನ ಆಗ್ಯದ ಅವರೆಲ್ಲ ಶಾಂತ ಆಗ್ಯಾರ. ಒಮ್ಮೇನ ಆತ್ಮಜ್ಞಾನದ ಸಿಂಹಾಸನ ಮ್ಯಾಲ ಹೋಗಿ ಕೂತಾರ, ಮತ್ತೆ ಎದ್ದೇ ಇಲ್ಲ ಅವ್ರು. ಯಾಕಂದ್ರೆ ಶಾಶ್ವತ ಅದ, ಆ ಕುರ್ಚಿ ಶಾಶ್ವತ ಅದದು. ಆತ್ಮಜ್ಞಾನದ ಕುರ್ಚಿ ಸಿಂಹಾಸನ ಶಾಶ್ವತ ಅದ. ಜಗತ್ತದ ಯಾವ ಕುರ್ಚಿನೂ ಶಾಶ್ವತ ಇಲ್ಲ. ಬಂಗಾರದ ಕುರ್ಚಿ ಇರುವಲ್ಲೆಕ್ಕ, ಅತ್ಯಂತ ಸುಂದರಿ ಇರುವಲ್ಲೆಕ್ಕ, ಅದು ಶಾಶ್ವತ ಜಾಗ ಅಲ್ಲವೇ ಅಲ್ಲ. ಯಾಕ? ಮಾಯಾದ ಒಳಗಿಂದ ಐತೆ ಅದು. ಈ ಮಾಯೆ ನಮಗ ಪರಿಪೂರ್ಣ ಶಾಂತಿ ಎಂದೆಂದಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯಾ ನಮಗ ಪರಿಪೂರ್ಣ ಸುಖ ಎಂದೆಂದಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಮಗ ಸುಖ ಕೊಡ್ತದ ಅಂತ ನಮಗ ಅನಿಸ್ತದ. ಮಾಯಾದ ಕೆಲಸ ಹಂಗದ. ಮಾಯಾ ನಮಗ ಸುಖ ಕೊಡ್ತೀನು ಅಂತ ಸುಳ್ಳು ಹೇಳ್ತದ, ನಮಗ ನಾನಾ ತರದ ಕನಸು ತೋರಿಸ್ತದ, ನಮಗ ಹುಚ್ಚು ಮಾಡ್ತದ, ನಮಗ ಹಲವಾರು ತರದ ಬಣ್ಣ ಬಣ್ಣದ ಕನಸು ತೋರಿಸ್ತದ. ಹಂಗ ಮಾಡಿದ್ರೆ ಸುಖ ಸಿಕ್ಕಿತ್ತು, ಹಿಂಗ ಮಾಡಿದ್ರೆ ಸುಖ ಸಿಕ್ಕಿತ್ತು. ಇದು ಮಾಯೆ. ಈ ಮಾಯಾದೊಳಗೆ ಇಲ್ಲಿ ನೋಡ್ರಿ ಅದು. ಮತ್ತೆ ಎಲ್ಲಿ ಇಲ್ಲ ಅಲ್ಲೇ ಹುಡ್ಕಾಡಕತ್ತೀವಿ ನಾವು, ಎಲ್ಲಿ ಇಲ್ಲ ಅಲ್ಲೇ ಹುಡ್ಕಾಡಕತ್ತೀವಿ ನಾವು. ಭಾಳ ಮಜಾ ಅದ ರೀ. ಒಂದು ಮುದುಕಿತ್ತ ಸೂಜಿ ಹುಡ್ಕಾಡಕತ್ತಿತ್ತು ಅಂಗಳಾಗ. ಅವಾಗ ಯಾವನೋ ಒಬ್ಬ ಬಂದು ಕೇಳ್ದ ಮುದುಕಿ, ಮತ್ತು ರಾತ್ರಿ ಹೊತ್ತಿತ್ತು, ಕತ್ಲಿತ್ತು, ಇದು ಹೊರಗೊಂದು
ಲೈಟದ ಬೆಳಕಿತ್ತು, ಆ ಬೆಳಕನಾಗ ಹಾಕಿ ಹುಡುಕ್ಯಾಡಕತ್ತಿಳಕಿ ಸೂಜಿ. ಅವ ಬಂದು ಕೇಳ್ದ, ಅಜ್ಜಿ ಏನು ಹುಡುಕ್ಯಾಡಕತ್ತಿ, ನಂದೊಂದು ಸೂಜಿ ಕೇಳ್ತದೋ ತಮ್ಮ ಅಂತ ಹೇಳ್ದು. ನೀನು ಸ್ವಲ್ಪ ನೋಡು, ನನಗೆ ಹುಡುಕ್ಯಾಡ ಕೊಡು ಅಂದಳು. ಇಬ್ರು ಹುಡುಕ್ಯಾಡಕತ್ರು, ಸಿಗವಾಲ್ತದು. ಆ ಯುವಕ ಕೇಳ್ತಾನ ಮುದುಕಿ ಮತ್ತು 4 ತಾಸಾಯ್ತು ಹುಡುಕ್ಯಾಡಕತ್ತೀವಿ, ಒಟ್ಟು ಸಿಗಲ್ಲಾಗ್ಯದ, ಎಲ್ಲರ ಕಳ್ದ ನೀನು ಸೂಜಿ? ಮುದುಕಿ ಹೇಳ್ತಾಳ, ತಮ್ಮ ಅದು ಸೂಜಿ ಒಳಗ್ ಕಳ್ದದಪ್ಪ. ಮತ್ತು ಕೋಲ್ಯಾಗ ಒಳಗ್ ಕಳ್ದದ, ಒಳಗ್ ಹುಡುಕ್ಯಾಡೋದು ಬಿಟ್ಟು ಹೊರಗೆ ಯಾಕೆ ಹುಡುಕ್ಯಾಡಕತ್ತಿ ಅಂತ ಕೇಳ್ದ. ಅವಾಗ ಅದು ಮುದುಕಿ ಹೇಳ್ತು, ತಮ್ಮ ಹೊರಗೆ ಬೆಳಕದ, ಟ್ಯೂಬ್ಲೈಟ್ ಅದ, ಬೆಳಕದ ಹುಡುಕ್ಯಾಡಕತ್ತೀನು, ಒಳಗ್ ಕತ್ಲದು ತಮ್ಮ, ಒಳಗೆ ಹೆಂಗ್ ಹುಡುಕ್ಯಾಡೋದು? ಹುಚ್ಚಿ ಮುದುಕಿ ಅಂತ ಬೈಯಾಕತ್ತವ. ಎಲ್ಲಿ ಕಳ್ದದ ಅಲ್ಲೇ ಹುಡುಕಬೇಕು, ಎಲ್ಲಿ ಕಳ್ದದ ಅಲ್ಲೇ ಹುಡುಕಬೇಕು. ಮುದುಕಿನೂ ಭಾಳ ಜಾಣಿದ್ಲು. ಮುದುಕಿನೂ ಅಂದ್ಳು, ನಾನು ನಿನಗೆ ಅದೇ ಹೇಳ್ತೀನಪ್ಪ, ಅದು ಎಲ್ಲಿ ಕಳ್ದದ ಅಲ್ಲೇ ಹುಡುಕಬೇಕು. ನೀನು ಎಲ್ಲಿ ಹುಡುಕಾಡಕತ್ತಿದಿ ಸುಖ? ಸುಖ ಅನ್ನೋ ಸೂಜಿ ನೀ ಎಲ್ಲಿ ಹುಡುಕಾಡಕತ್ತಿದಿ? ಎಲ್ಲಿ ಅದು ಇಲ್ಲ ಅಲ್ಲೇ ಹುಡುಕಾಡಕತ್ತಿದಿ. ನೋಡ್ರಿ, ಮುದುಕಿ ವೇದಾಂತಿ ಇತ್ತದು, ತತ್ವಜ್ಞಾನಿ ಇತ್ತು ಮುದುಕಿ, ಭಾಳ ಚಂದ ಉತ್ತರ ಕೊಟ್ಲಕ್ಕಿ. ನಮ್ದು ಕತಿ ಅದೇ ನಡೆದಲ್ರಿ. ಎಲ್ಲಿ ಅದು ಕಳ್ದಿಲ್ಲ ಅಲ್ಲಿ ಹುಡುಕಾಡಕತ್ತೀವಿ ನಾವು. ಯಾಕತ್ ಕೇಳೋಣ, ಮುದುಕಿನ ಹೇಳ್ತಾಳ, ಹೊರಗೆ ಬೆಳಕದತ್. ಈಗ ನೋಡ್ರಿ, ಇದು ಎಲ್ಲಿ ಹೋಲಿಸ್ಬೇಕು ನಾವಂದ್ರ, ಹೊರಗಿನ ಜಗತ್ತ ಜಗಮಗ 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 ಇಲ್ಲ, ಅದು ಬೆಳಕ. ಆ ಹೊರಗಿನ ಸುಳ್ಳು ಬೆಳಕನಾಗ ಇಲ್ಲಿ ಬೆಳಕದ ಅಂತೇಳಿ, ಇಲ್ಲಿ ಸುಖ ಸಿಗುತ್ತದ, ನನಗ ಆನಂದ ಸಿಗುತ್ತ ಅಂತ ನಾವು ಹುಡುಕ್ಯಾಡ್ಲಕತ್ತಿಲ್ಲೇನು? ಮತ್ತೆ ಎಲ್ಲಿ ಸಿಗಬೇಕ್ರಿ ಅದು? ಎಷ್ಟು ವರ್ಷ ಹುಡುಕ್ರಿ, ಎಷ್ಟು ಜನ್ಮ, ಸಾವಿರಾರು ಜನ್ಮ ತಗೊಂಡು ಹಂಗೆ ಹುಟ್ಟಿ ಬರ್ಲಕತ್ತಿದೆವು, ಹಂಗೆ ಸಾಯ್ಲಿಕತ್ತಿದೆವು. ಎಷ್ಟು ಸಲ ಬೇಕಾದ ಹುಟ್ಟ್ರಿ, ಎಷ್ಟು ಬೇಕಾದ್ರೆ ಸಾಯಿರಿ, ಸಿಗುವುದಿಲ್ಲ. ಯಾಕಲ್ಲಿ ಕಳದೇ ಇಲ್ಲದು. ಬಾಹ್ಯ ಜಗತ್ತಿನಾಗ ಅದು ಕಳದೇ ಇಲ್ಲ, ಮಾಯಾದೊಳಗದು ಕಳದೇ ಇಲ್ಲ, ಅಲ್ಲಿ ಇಲ್ಲವೇ ಇಲ್ಲದು. ಅದು ಇಲ್ಲ ಅಂದ ಬಳಿಕ ಹ್ಯಾಂಗ ಸಿಗುತ್ತದ ಹೇಳ್ರಿ? ಮತ್ ಎಲ್ಲಿ ಕಳೆದದ? ಕತ್ತಲ ಕೋಲಿಯಾಗ, ಒಳಗಿನ ಕತ್ತಲ ಕೋಲಿಯಾಗ. ಒಳಗಿನ ಕತ್ತಲ ಕೋಲಿ ಅಂದ್ರ ನಮ್ಮ ಹೃದಯದ ಒಳಗ್ ಕಣ್ಣು ಮುಚ್ಚಾನ ಏನ್ ಕತ್ಲ ಕಾಣಿಸ್ತಲ್ಲ ಅಲ್ಲಿ ಕಳ್ದದ. ನಮಗ ಅನಸ್ತದ ಒಳಗ್ ಕಾತ್ಲದ, ಅಲ್ಲಿ ಅನ್ ಸಿಗ್ತದ. ನಮಗತ್ ಅನಸ್ತದ ಒಳಗೆ ಏನದ. ಸ್ವಲ್ಪ ನಾವು ಹೇಳ್ತೀವಿ ನಿಮಗೆ, ಧ್ಯಾನಕ್ಕೆ ಕೊಂಡ್ರಿಪ್ಪ. ಏನ್ ಹೇಳ್ತಾರಪ್ಪ ಇವ್ರು ಧ್ಯಾನಕ್ಕೆ ಕೊಂಡ್ರು ಅಂತ ಹೇಳಿ? ಸ್ವಲ್ಪ ಕಣ್ಣು ಮುಚ್ಕೊಂಡ್ರದ್ರ ಕಣ್ಣು ಮುಂದೆ ಕಾತ್ಲ ಕಾಣಿಸ್ತ, ಅಲ್ಲಿ ಏನ್ ಸುಖ ಅದ? ಅಲ್ಲಿ ಇಲ್ಲ ಅಂತ ಅನಿಸ್ತದ. ಅಲ್ಲೇನ್ ಸುಖ, ನನಗೆ ಆನಂದ ಸಿಗ್ಲಿಕ್ಕಿಲ್ಲ ಅಂತ ಅನಿಸ್ತದ. ಅದು ಕೂಡ ಮಾಯನೇ ಹೇಳ್ತದ ನಮಗ ಅಲ್ಲಿ ಸುಖ ಇಲ್ಲ ಅಂತೇಳಿ. ಅಂದ್ರೂ ಆ ಮಾಯೆಯ ಮಾತ ಕೇಳಲಾರ್ದೆ, ಮಾಯಾಗ ಒಂದೇ ಒಂದು ಚಟ ಅದ, ಹೊರಗೆ ಹುಡುಕ್ಯಾಡೋದು. ಆ ಮಾಯಾ ಸರ್ಕೆ ನಮಗೆ ಹೇಳ್ತದ, ಹೊರಗೆ ಹುಡುಕ್ಯಾಡು, ಸುಮ್ಮನೆ ಯಾಕೆ ಕೂತಿದಿ, ನಡಿ ಹೊರಗ, ಏನ್ರ ಮಾಡು. ಎಷ್ಟು ಓಡಾಡ್ಸಕತ್ತದ್ರಿ ಮಾಯಾ ನಮಗ. ಪ್ರತಿಯೊಬ್ರು ಮಾಯಾದ ಹಿಡಿತೊಳಗದಾರ, ಓಡಾಡಕತ್ತಾರ. ಸುಮ್ ಕುಂಡ್ರಿಸಿ ಬಿಡಂಗಿಲ್ಲದ ಮಾಯೆ. ಮಾಯಾದ ಸ್ವಭಾವನೆ ಎಷ್ಟು ಚಂಚಲದ, ಮಾಯಾ ಸಕ್ರಿಯದ, ಮಾಯಾದ ಸ್ವರೂಪ ಒಂದೇ ಅದ, ಓಡಾಡ್ಲಕ್ ಹಚ್ತದ ಮಾಯಾ. ಹೊರಗೆಲ್ಲ ಪದಾರ್ಥ ತಯಾರು ಮಾಡ್ಯದ, ನಿಮಗೂ ಒಂದು ಶರೀರ ಅನ್ನೋದು ಪದಾರ್ಥ ಕೊಟ್ಟದ, ಅದ್ರೊಳಗೆ ಮನಸ್ಸು ಅನ್ನೋದು ಒಂದು ಇಟ್ಟದ, ಓಡಾಡ್ಲಕ್ ಹಚ್ಚದ. ಮಾಡು, ಓಡಾಡು, ಹುಡುಕ್ಯಾಡು. ಎಲ್ಲಿ ಸಿಗಬೇಕ್ರಿ ಅದು? ಹೊರಗೆ ಇಲ್ಲವೇ ಇಲ್ಲ. ಕಣ್ಣು ಮುಚ್ಚಿ ಒಳಗೆ ಶಾಂತವಾಗಿ ಕುಂಡ್ರಿ, ಮಾಯೆ ಮಾತು ಕೇಳಬೇಡ್ರಿ. ದುಷ್ಟ ಮನಸ್ಸಂದ್ರೆ ಮಾಯಾ. ಆ ಮನಸ್ಸು ನಮಗೆ ಹೇಳ್ತದೆ ಇಲ್ಲ ಅನ್ನೋದು. ಸನ್ಯಾಸಿಯಾಗಿ ಬದುಕುದ್ರಾಗ ಏನದ? ನಮಗೂ ಒಮ್ಮೊಮ್ಮೆ ನಮ್ಮ ಮನಸ್ಸು ಹೇಳಂಗಿಲ್ಲ, ಏನ್ ಪಡ್ಕೊಂಡಿಪ್ಪ ನೀ ಸನ್ಯಾಸಿಯಾಗಿ ಅಂತ ಹೇಳ್ತದ ದುಷ್ಟ ಮನಸ್ಸು. ಚಂದ ಒಂದು ಯಾವ್ದಾರ ಹೆಣ್ಣು ನೋಡಿ ಮದುವೆ ಮಾಡ್ಕೊಂಡ್ರೆ ಸಂಸಾರ ಆತಿತ್ತು. ಮೊನ್ನೆ ಯಾರೋ ಅಂದ್ರು, ಸಂಸಾರ ಆಗಿದ್ರು ನಿಮ್ಮನ್ನು 2 ಮಕ್ಕಳು ಮರಿ ಇರ್ತಿದ್ದು, ಇಟ್ಟು ಬುದ್ಧಿವಂತಿದ್ರಿ, ನೌಕರಿ ಬಿಕ್ರಿ ಸಿಗ್ತಿತ್ತು. ಇದ್ಯಾರು ಹೇಳ್ಯಾರ ನಿಮಗ? ಇದೆಂತ ಜೀವನ? ಟೈಮಕ್ಕೆ ಊಟ ಸಿಗವಲ್ತು, ಅಡಿಗೆ ಮಾಡಿ ಹಾಕೋರು ಯಾರಿಲ್ಲ. ಎಷ್ಟು ಮಜಾ ಅದ ನೋಡ್ರಿ ಇದು. ಮಾಯಾ ಎಷ್ಟು ತರ ಮಾತಾಡ್ತದ ನೋಡ್ರಿ. ನಾವು ಸುಮ್ಮ ಕೂತಾಕ್ರ ನಮ್ಮ ಒಳಗೆ ಏನು ವಿಚಾರ ಮಾತು ನಡೀತಾವೆಲ್ಲ ಮಾಯಾನೇ ಅದು. ವಡ ಮಾಡ್ತದ ಅದು. ನೀವು ಸುಮ್ ಕೂತ್ರು ಮಾಯಾ ಸುಮ್ಕೊಂಡ್ರಂಗಿಲ್ಲ, ಒಳಗೆ ಮಾತಾಡ್ತಿರ್ತದ ಮಾಯಾ. ಅದೆಲ್ಲ ನಮಗೆ ಹೇಳ್ತಿರ್ತದ, ಇಲ್ಲದ ಸಲ್ಲದ ಎಲ್ಲ ತರ ಹೇಳ್ತದ. ಆದ್ರ ಜ್ಞಾನಿ ಪುರುಷ ತಲೆಯಾಗ ಹಾಕೊಳಂಗಿಲ್ಲ. ಹಂಗೆ ಗಟ್ಟಿ ಕಣ್ಣು ಮುಚ್ಚಿ ಒಳಗೆ ತಿಳ್ಕೋತ್ ಯಾರು ಹೋಗ್ತಾರ, ಅವಾಗ ಆತ್ಮ ಅಂತಕ್ಕಂಥ ಸೂಜಿ ಒಳಗೆ ಸಿಗುತ್ತದ. ಯಾಕೆ ಸಿಗುತ್ತದಪ್ಪ ಅಂದ್ರೆ ಅದು ಒಳಗೆ ಆದದು.
ಒಳಗೆ ಆದದು. ಅದು ಕಳೆದೇ ಇಲ್ಲ ಕರೆ ನೋಡಿದ್ರ. ಅದು ಕಳೆದದ ಅಂತ ನಮಗೆ ಅನ್ಸಾಕತ್ತದ. ಅದು ಕಳೆದದ ಅಂತ ನಮಗೆ ಅನ್ಸಾಕತ್ತದ. ಶಾಸ್ತ್ರದೊಳಗೆ ಇದಕ್ಕೊಂದು ಶಬ್ದ ಕೊಟ್ರು, ಭ್ರಮ. ಇದಕ್ಕೆ ಅಜ್ಞಾನ ಅಂತೂ ಕರೀತಾರ. ಭ್ರಮ. ಭ್ರಮ ಅಂದ್ರ ಕಳೆದಂಗ ಅನ್ಸಾಕತ್ತದ, ಕಳೆದಿಲ್ಲ. ಒಳಗಿಲ್ಲ ಅಂತ ಅನ್ಸಾಕತ್ತದ, ಒಳಗೆ ಆದದು. ನಮ್ಮ ಹೃದಯ ಒಳಗೆ ಅದ. ಒಳಗೆ ಹುಡುಕ್ಯಾಡವ್ರು ಯಾರದಾರ್ರೀಪ? ಎಲ್ಲರೊಬ್ಬ ಯೋಗಿ, ಎಲ್ಲರೊಬ್ಬ ಸಂತ, ಎಲ್ಲರೊಬ್ರು ಆದಿಶಂಕರಾಚಾರ್ಯ ಹುಡುಕ್ತಾರ. ಅವ್ರು ಒಳಗೆ ಹುಡುಕ್ತಾರ. ಎಲ್ಲಿ ಕಳೆದದ ಅಲ್ಲೇ ಹುಡುಕ್ತಾರ. ಹೊರ ಜಗತ್ತಿನಾಗ ನಮ್ಮಂಗ ಅವರು ಓಡಾಡೋದು, ದಡಪಡಿ ಮಾಡೋದು ಮಾಡಂಗಿಲ್ಲ. ಒಳಗೆ ಧ್ಯಾನದಾಗ ಇಳಿದು ಹೆಂಗ ಪಡ್ಕೋತಾರ್ರಿ ಅದು ವಸ್ತು? ಆತ್ಮತತ್ವ ಹೆಂಗ ಪಡ್ಕೋತಾರ? ಈ ಮಾಯೆ ನಮಗ ಬಾಳ ದುಡಿಲಿಕ್ಕೆ ಹಸ್ತದ, ಸುಮ್ಮನೆ ದಣಿಸ್ಲಿಕ್ಕೆ ಹಸ್ತದ. ಓಡಾಡೋದು ದಣಿದು ಕೊನೆಗೆ ಏನ್ರಿ ಪ್ರತಿಫಲ? ಏನೂ ಇಲ್ಲ. ಮತ್ತೆ ಕೈ ಕೊಲ್ಲಾನೇ ರೀ. ಓಡುದೇ. ಬಾಬಾ ಓಡ್ಕೊತ್ ಹೊಂಟತ್ರಿಪ್ಪ. ಅವನ ತಲೆಗೆ ಏನು ಬತ್ತತ್ತ? ನನ್ನ ನೆರಳೆ ನಾ ಹಿಡಿಬೇಕತ್ತ ಅನಸ್ತತ್ತ. ನಮ್ಮ ನೆರಳು ನಾವು ಎಂದರೆ ಹಿಡಿಲಿಕ್ಕೆ ಸಾಧ್ಯದನ್ರಿ? ಖರೆ ಅವನಿಗೆ ಹಂಗೆ ಅನಸ್ತತ್ತ, ಮಾಡ್ಯಾರ ನೋಡ್ಬೇಕತ್ತ ಅಂದ. ಸೂರ್ಯ ಹಿಂಗ ಪೂರ್ವಕ್ಕೆ ಉದಯ ಆಗಿದ್ದ. ಸೂರ್ಯ ಕಡೆ ಬೆನ್ನು ಮಾಡ್ಯಾನ, ಪಶ್ಚಿಮ ದಿಕ್ಕಿಗೆ ಮಾರಿ ಮಾಡ್ಯಾನ. ಉದ್ದಕ್ಕೆ ನೆರಳು ಬಿದ್ದದ. ಮುಂಜಾನೆ ಹೊತ್ತ ಹಿಡದೇ ತೀರ್ತೀನಿ ಅಂದ. ಅದಕ್ಕೆ ಹಿಡದೇ ತೀರ್ತೀನಿ ಅಂತೇಳಿ ಓಡ್ಲಕತ್ತ. ಮೊದಲು ಸ್ವಲ್ಪ ಒಂದು 30 ಕಿಲೋಮೀಟರ್ ಸ್ಪೀಡ್ಲೆ ಓಡ್ದ. ಸಿಗುವಲ್ತದು. ಮಂದಿ ಅಂದ್ರು ಹಿಂಗೆ ಓಡಿದ್ರು ಸಿಗ್ತಾನೆ ಹುಚ್ಚಪ್ಪ, ಭಾಳ ಜೋರು ಓಡ್ಬೇಕಂದ್ರು. ಹಂಗೆ ಓಡ್ಲಕತ್ತ. ಊಟ ಇಲ್ಲ, ನೀರಿಲ್ಲ. ಮಧ್ಯಾಹ್ನ ಬಾರ ಆಯಿತು, ಬಾಯಿ ಒಣಗ್ಲಕತ್ತು. ಅಂದ್ರು ಹಂಗೆ ಹಿಡ್ದೆತ್ತಿರ್ತಿ ಅಂತ ಹೊಂಟವ. ಓಡ್ದ. ಎಷ್ಟೊತ್ತನ ಓಡ್ತಾರೀಪ? ಗಾಡಿಯನ್ ಪೆಟ್ರೋಲ್ ಮುಗಿಯಲ್ಲ, ಗಾಡಿ ಬಂದು ಬೀಳ್ಬೇಕಿಲ್ಲ. ಮುಂಜಾನೆ ಊಟ ಬೇರೆ ಇಲ್ಲ, ನೀರು ಕುಡುದಿಲ್ಲ. ಅದ್ರಾಗ್ರೆ ಟೈಮ್ ಯಾಕೆ ವ್ಯರ್ಥ ಮಾಡೋದು? ಹಿಡ್ದೆತ್ತಿರ್ಬೇಕಂತ ಹೊಂಟಿದ್ದವ. ಬಾರ ದಾಟಿ 1 ಆಗಿ 2 ಆಯ್ತು ನೋಡ್ರಿ. ಅವಾಗ ಚಕ್ರ ಬಂದು ಹೆಜ್ಜೆನೇ ಇಡ್ಲಿಕ್ಕೆ ಆಗವಲ್ತು. ಸ್ಪೀಡ್ ಕಡಿಮೆ ಆಗ್ಲಿಕ್ಕತ್ತು. ಮುಂದೆ ಹೋಗಿ 2.3 ಆಗಿರ್ಬೇಕು. ಒಂದು ಹೆಜ್ಜೆನ ಮುಂದೆ ಇಡ್ಲಕ್ಕ ಬರ್ಲಾರ್ದೆ, ಹೊಟ್ಟೆ ಊಟ ಇಲ್ಲ, ಮತ್ತೆ ಏನ್ ಮಾಡ್ತಾನ? ಚಕ್ರ ಬಂದ್ ಧಡಾಲತ್ತ ಬಿದ್ದ. ವಾಸ ತೇಕ್ಲಕತ್ತಿದ್ದ. ಕಣ್ಣು ಮುಚ್ಚಿದ್ದು. ತೇಕಲ್ಕತ್ತನ ಬಾಯಾಂದು ಉಸಿರಾಟ ಹೋಗಿ ಧೂಳು ಬೀಳಿ ಎದ್ದಿತ್ತು. ಅವಾಗ ಸಣ್ಣಗೆ ಕಣ್ಣು ತೆಗೆದು ನೋಡ್ತಾನ. ನ್ಯಾಳ ಅಲ್ಲೇ ಇತ್ತು. ಅದು ನ್ಯಾಳ ನಗ್ಲಕತ್ತಿತ್ತು. ಏನು ಹುಚ್ಚದೇವ ಮನುಷ್ಯ ಅಂತ ಕೇಳ್ತಾವ. ಅಂದ, ಇದೇನು ಚಾಷ್ಟಿ ಮಾಡ್ಲಿಕತ್ತಿದೆ ನನ್ನ ಜೋಡಿ? ನೆರಳೆ ಕೇಳ್ತಾನ ಮನುಷ್ಯ, ಚಾಷ್ಟಿ ಮಾಡ್ಲತ್ತಿದಿ? ಸಲಾಗಿ ಇಟ್ಟು ಓಡದನ. ಮುಂಜಾನೆದು ಹೊಟ್ಯಾಗ ಒಂದು ತುತ್ತು ಊಟಿಲ್ಲ, ಒಂದು ಹನಿ ನೀರಿಲ್ಲ, ಓಡಾಕತ್ತೀನು. ನೀ ಇಲ್ಲೇ ಇದೆಯಲ್ಲ, ಯಾಕೆ ಓಡ್ಲಕತ್ತೀನಿ? ನಾ ಹುಚ್ಚದಿನ ಅಂತ ಕೇಳ್ದವ. ಅವಾಗ ಅದನ್ನ ಹೇಳ್ತು, ಹೌದುಪ್ಪ, ನೀ ಖರೇನೆ ಹುಚ್ಚದಿ. ನ್ಯಾಳ ಏನ್ ಹೇಳ್ತು, ಹುಚ್ಚಪ್ಪ, ಮೊದಲೇ ನಾ ಯಾರ ಕೈಯಾಗ ಸಿಕ್ಕಿಲ್ಲ. ನನಗಾಗಿ ಓಡ್ದವ್ರ ಕೈಯಾಗ ನಾ ಸಿಕ್ಕಿಲ್ಲ. ನನಗೆ ಹಿಡಿಬೇಕತ್ ಯಾರು ಹೊಂಟ್ರ ಅವ್ರಿಗೆ ನಾ ಎಂದೂ ಸಿಕ್ಕಿಲ್ಲ ಅಂತ ಹೇಳ್ತದ ನೆರಳ. ಇದೇನು ಹೇಳಕತ್ತಿದ್ದೀನಿ? ಹೌದಪ್ಪ, ಈಗ ನೋಡ್ ನಾನು ಹಿಂಗೆ ಸಿಕ್ಕಿನಿಲ್ಲ. ನನಗೆ ಸಿಕ್ಕಿದೀನಿ ಅಂದವ. ಯಾವಾಗ ಸಿಕ್ಕನ? ನೀ ಯಾವಾಗ ಥಂಡ್ಗೆ ಬಿದ್ದಿ, ಕ್ರಿಯಾ ಹೋಗಿ ಅಕ್ರಿಯಾ ಆಯ್ತು. ಈಗ ನೀನ್ ನೆಲದ ಮೇಲೆ ಬಿದ್ದು ವಿಶ್ರಾಂತಿ ಮಾಡಕತ್ತಿದಿ. ಒಂದು ಹೆಜ್ಜೆ ಇಡ್ಲಿಕ್ಕೂ ನಿನಗೆ ತಾಕತ್ತಿಲ್ಲ. ಎಲ್ಲ ತಾಕತ್ತು ನಿಂದಿರ್ಬೇಕು. ಓಡಾಟ, ಬಡದಾಟ ಎಲ್ಲ ನಿಂದಿರ್ಬೇಕು. ಶಾಂತ ಸ್ಥಿತಿಗೆ ಹೋದಾಕ್ರ ನಾ ಸಿಗ್ತೀನಿ ನೋಡು ಅಂತ ಹೇಳ್ತೀನಿ ನೆರಳ. ನೋಡು, ನೆರಳು ಹೇಳಕತ್ತು, ನೋಡು, ಭಾಳ ದಣವು ಮಾಡ್ಕೋಬೇಡ. ಇದೇನು ಭಾಳ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಸಾದಾ ಮಾತದ. ನನಗಾಗಿ ಓಡದವ್ರಿಗೆ ನಾ ಸಿಕ್ಕಿಲ್ಲ. ಒಂದು ಕೆಲಸ ಮಾಡು, ಸೂರ್ಯನ ಕಡೆ ಬೆನ್ನು ಮಾಡಿಯಲ್ಲೋ, ಎಂತ ಹುಚ್ಚದೀನಿ. ಈಗ ಸೂರ್ಯದ ಕಡೆ ಮಾರಿ ಮಾಡು. ನಿಧಾನಕ್ಕೆ ಒಂದೊಂದು ಹೆಜ್ಜೆ ಹಾಕೋತ್ ಹೋಗು. ನೋಡು, ನಾನು ನಿನ್ನ ಹಿಂದೆ ಅದೀನು ಅಂತ ಹೇಳ್ತೀನಿ ಹೇಳ. ಹಿಂಗೋ ಅಂತ ಹೇಳ್ದ. ನಿಧಾನಕ್ಕೆ ಹೆಜ್ಜೆ ಇಟ್ಕೋತ ಸೂರ್ಯನ ಕಡೆ ಮಾರಿ ಮಾಡಿ ನಡ್ಕೋತ ಹೊಂಟ. ಬಿಟ್ಟು ಹೋಗವಲ್ತು ನೆರಳ.
ಪ್ರತಿಯೊಂದು ಕ್ಷಣ ಅವನ ಹತ್ರ ಅದ ನೆರಳ. ಎಷ್ಟು ಮಜಾರಿದು. ಸದ್ಗುರುನಾಥ ಈ ಸಣ್ಣ ಘಟನೆಯನ್ನ ಭಾಳ ಚಂದ ಹೋಲಿಸ್ಯಾನ್ರಿ. ತಿಳಿದ್ರೆ ಭಾಳ ಮಜಾ ಬರ್ತಾವ ನೋಡ್ರಿ, ತಿಳ್ಕೊಂಡ್ರೆ ಭಾಳ ಆನಂದ ಬರ್ತಾವ. ಏನದ ಆನಂದ ಇದ್ರೊಳಗೆ ತಿಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಸೂರ್ಯ ಅಂದ್ರೆ ಜ್ಞಾನ, ಸೂರ್ಯ ಅಂದ್ರೆ ಪರಮಾತ್ಮ, ಸೂರ್ಯ ಅಂದ್ರೆ ಆತ್ಮ, ಈ ಮನುಷ್ಯ ಅಂದ್ರೆ ಜೀವಾತ್ಮ. ಜೀವಾತ್ಮ ಓಡಾಕತ್ತಾನ. ಯಾರ ಸಲಾಗ ಓಡಾಕತ್ತಾನ? ನೆರಳು ಸಿಗಬೇಕಂತೇಳಿ. ನೆರಳಂದ್ರ ಸುಖ, ನೆರಳಂದ್ರ ಜಗತ್ತದ ವಸ್ತುಗಳು. ಜಗತ್ತದ ವಸ್ತುಗಳಿಂದ ನಾ ಸುಖ ಪಡಿತೀನಿ ಅನ್ನೋ ಏನು ಭ್ರಮ ಅದಲ್ಲ, ಅದಕ್ಕೆ ನೆರಳು. ಓಡೋದೇ ಓಡೋದು, ಓಡೋದೇ ಓಡೋದು, ಸುಖ ಸಿಗ್ತದೆ, ಸುಖ ಸಿಗ್ತದೆ. ನಮಗೆ ಅನ್ಸಂಗಿಲ್ಲನ್ರಿ, ಇವತ್ತಿಲ್ಲ ನಾಳೆ ಸುಖ ಸಿಕ್ಕೇ ಸಿಗ್ತದೆ, ಇವತ್ತಿಲ್ಲ ನಾಳೆ ಸುಖ. ಎಲ್ಲಾರ ಹಂಗೆ ಹುಚ್ಚ ಆಶೆದಾಗ ಬದುಕಾಕತ್ತಾರ. ಸಾಲಿ ಕಲಿಯವ್ರು ಸಾಲಿ ಕಲ್ತು ದೊಡ್ಡ ನೌಕರಿ ಸಿಕ್ಕರು ಸುಖ ಅತಾವು. ಸಾಲಿ ಕಲ್ತು ನೌಕರಿ ಸಿಕ್ಕ ಬಳಿಕ ಮುಂದೆ ಏನತ್ತಾವ? ಏನು ಸುಖ ಇಲ್ಲಪ್ಪ, ನೌಕರಿಯರು ಸಿಕ್ತು, ಈಗ ಮದುವೆ ಆಗ್ಬೇಕು, ಚೋಕ್ರಿ ಬೇಕು. ನೌಕರಿ ಪಡ್ಕೊಂಡು ನೌಕರಿ ಮಾಡೋರು ಚೋಕ್ರಿ ಹುಡುಕ್ಯಾಡ್ಲಿಕ್ಕತ್ರು. ಅಲ್ಲಿ ಒಂದು ದೊಡ್ಡ ಚಿಂತೆ, ಎಂತಕ್ಕೆ ಸಿಗ್ತಾಳೋ, ಏನು ಸಿಗ್ತಾಳೋ, ಚಲೋ ಇರ್ತಾಳೋ ಇಲ್ಲೋ. ನೋಡ್ರಿ ಎಷ್ಟು ಚಿಂತೆ ಅದ. ಆಯ್ತಪ್ಪ, ಅವನ ಮನ್ಸಿನ ತಕ್ಕಾನೆ ಆಯ್ತು. ಚಲೋ ಹೆಣ್ತಿನ ಸಿಕ್ಕಳು, ಚಲೋ ಕನ್ಯಾ ಸಿಕ್ಕಳು, ಮದುವೆ ಮಾಡ್ಕೊಂಡ, ಮದುವೆ ಆದ. ಅಲ್ಲರ ಸುಖ ಅದಲ್ರಿಪ್ಪ. ಚಂದಗೆ ಆನಂದವಾಗಿ ಸಂಸಾರ ಮಾಡ್ಬೇಕಂತಾನ ಮತ್ತೆ ಚಾಲೂನೆ ಮಕ್ಕಳೇ ಹುಟ್ಟುವಲ್ಲು. ಮಾಡ್ತೀರಿ ಅಲ್ಲ, ಹುಟ್ಟಿದ್ರೆ ಊರು ತುಂಬ ಹುಟ್ಲಿಕತ್ತು, ಎಂಟತ್ತು ಹುಟ್ಲಿಕತ್ತು, ಕೆಲವ್ರು ಹುಟ್ಟವ ಅಲ್ಲು. ಎಲ್ಲದಕ್ಕೊಂದು ಚಿಂತೆ ಇಟ್ಟ ನೋಡ್ರಿ ದೇವ್ರ. ಎಲ್ಲಿ ಸುಖ ಅದ ಹೇಳ್ರಿ? ಜಗತ್ನಾಗ ಎಲ್ಲಾರು ಮದುವೆ ಮಾಡ್ಕೋತ ಸಂಸಾರ ಮಾಡ್ಕೋತ ಹೊಂಟಾರ, ಒಬ್ರಿಗ್ರ ಸುಖ ಅದ? ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಹಣಿ ಹಣಿ ಹೊಡ್ಕೋತಿರ್ತಾರ. ನನ್ನ ಜೀವನದಾಗ ಇವನೇ ಒಬ್ಬ ಕೂತಿದ್ದೇನು ಅತಿರ್ತಾರ ನೋಡ್ರಿ. ಮೊಬೈಲ್ ಕೊಂಡು ತಗೊಂಡವ್ರು, ಮದುವೆ ಮಾಡಿದವರು ಅತಿರ್ತಾರ ನೋಡ್ರಿ. ಪ್ರತಿಯೊಬ್ಬರು ತೀರಾಗಿರ್ತದ. ಇನ್ನೊಂದು ಥೋಡೆ ದಿವಸ ನೇತ್ರ ಚಲೋ ಮಾಡಲ್ ಸಿಗ್ತೈತಿ, ಯಾರು ಗೊತ್ತು? ಮೊಬೈಲ್ ಕೊಂಡು ತಗೊಂಡಿರ್ತೀವಿ ನಾವು, ಇನ್ನೊಂದು ವರ್ಷ 6 ತಿಂಗಳು ನಿತ್ರ ಇದಕ್ಕಿಂತ ಭಾರಿ ಮೊಬೈಲ್ ಬಂದೈತಿಲ್ಲ, ಅದು ಸಿಗ್ತಿತ್ತು ನನಗೆ. ಹೇಳ್ತೀನಿ ಹಂಗೆ. ಒಬ್ಬರೇ ಪುಣ್ಯಾತ್ಮ ನಾನು ಈಕಿನ ಮಾಡ್ಕೊಂಡು ಸುಖಿಯಾಗಿನ್ ನೋಡ್ರಿ. ಯಾರು ಅನ್ನಂಗಿಲ್ಲ. ಆಕಿನೂ ಹಂಗೆ. ಪ್ರತಿಯೊಂದು ಹೆಣ್ಮಗಳ ತಿಳ್ತಾರ ನೋಡ್ರಿ ಡೈಲಾಗ್. ಪ್ರತಿಯೊಂದು ಹೆಣ್ಮಗಳ ಡೈಲಾಗ್ ಒಂದೇ ಅದ. ನಾ ಅದಿನತಿ ನಡೆದ ನೋಡ್ರಿ ಸಂಸಾರ, ನಾ ಅದಿನತಿ ಜಕ್ಕೋತ್ ಹೊಂಟಿನ್ ನೋಡ್ರಿ. ಈಗ ಪ್ರತಿಯೊಂದು ಹೆಣ್ಮಕ್ಳ ಡೈಲಾಗ್ ರೀ ಇವು. ನಾ ಅದಿನತಿ ಸಂಸಾರ ಮಾಡೇನು, ಇವನೇ ಕೂತಿದ್ದೆ ನನ್ನ ಹಣೆ ಬಾರಕ್ಕ, ನನ್ನ ಸಂಸಾರ ಹಾಳಾಗಿ ಹೋಯ್ತು ನೋಡ್ರಿ. ಎಷ್ಟು ಮಜಾ ಅದರಿ ಇದು. ಅವರಿಗೂ ಸುಖ ಇಲ್ಲ, ಮದುವೆ ಮಾಡ್ಕೊಂಡವ್ರಿಗೂ ಸುಖ ಇಲ್ಲ. ಮದುವೆ ಮಾಡ್ಕೊಂಡವ್ರ ಸುಖ ಇಲ್ಲ ಅಂತ ಹೇಳಿ ಸನ್ಯಾಸಿಯಾಗಿ ನೋಡ್ರಿ. ಆ ಸನ್ಯಾಸಿಗಳ ಸುಖ ಅದೇನು? ಅವರು ಮಠದ ಕೂತು ರಕರಕನೇ ಅದಾರ. ಅವ್ರ ತೆಲುಗು ಜಗಳ ಹಾಕದನ ನಮ್ಕಿಂತ ಆ ಮಠ ಮುಂದೆ ಹೊಂಟತಲ್ಲ, ಅವ್ರದ್ದು ಕಟ್ಟಡ ಹೆಚ್ಚಾಯ್ತಾ, ನಮ್ಕಿಂತ ಭಾರಿ ಅವ್ರು ಪ್ರವಚನ ಮಾಡ್ಲಿಕ್ಕತ್ರ ಅವ್ರು ಹೊಟ್ಟಿ ಉರ್ಕೊಳ್ಕೊತ್ರು. ಅವ್ರಿಗೂ ಶಾಂತಿ ಇಲ್ಲ, ಅವರಿಗೂ ಸುಖ ಇಲ್ಲ. ಸನ್ಯಾಸಿಗೆ ಸುಖ ಇಲ್ಲ, ಸಂಸಾರಿಗ್ಯಾರಿಗೂ ಸುಖ ಇಲ್ಲ, ಸಾಲಿ ಹುಡುಗರಿಗೆ ಸುಖ, ಯಾರಿಗಾರ ಸುಖ ಅದ ಜಗತ್ನಾಗ? ಯಾರ ಮಾಯಾದಾಗಿ ಬಿದ್ದಾರೆ ಎಲ್ಲಾರ ಕತಿ ಇದೆ ಅದ್ರಿಪ್ಪ. ಯಾರಿಗೂ ಸುಖ ಇಲ್ಲ, ಯಾಕಂದ್ರೆ ಮಾಯಾದಾಗ ಇಲ್ಲವೇ ಇಲ್ಲದು. ಮಾಯಾದಾಗ ಸುಖ ಶಾಂತಿ ಸಮಾಧಾನ ಇಲ್ಲ. ಮಾಯಾ ಯಾರು ಮೀರ್ಯಾರ? ಕಣ್ಮುಂದೆ ಅದರ ಆದಿ ಶಂಕರಾಚಾರ್ಯರು ಮಾಯಾಗ ಮೆಟ್ಟಿ ನಿತ್ತಾರ. ಸಣ್ಣ ವಯಸ್ಸದ ಹುಡುಗ ಆದಿ ಶಂಕರಾಚಾರ್ಯರ ಬಗ್ಗೆ ಹೇಳ್ತಾರ. ವಯಸ್ಸು 4ರಿಂದ 5 ಇತ್ತು, ಅವಾಗ ಅವರಿಗೆ ವೇದಗಳೆಲ್ಲ ಭಯಪಟ್ಟಿದ್ದು ಅಂತ. ಸಂಸ್ಕೃತ ನಿರರ್ಗಳವಾಗಿ ಮಾತಾಡ್ತಿದ್ರಂತ. ಎಂತ ಅವತಾರ್ರಿ ಆದಿ ಶಂಕರಾಚಾರ್ಯ ಅವತಾರ ಎಂತದಿತ್ತು. ಅವ್ರೇನ್ ಸಾಮಾನ್ಯರನ್ರಿ, ಸಾದಾ ಮನುಷ್ಯ ಏನ್ರಿ ಅವರು. ಅಟ್ಟು ಸಣ್ಣ ಹುಡುಗಿನ ನಡಿಲಿಕ್ಕೆ ಬರಲ್ಲ, ನಡಿಲಿಕ್ಕೆ ಬರ್ಲಾರ್ದಂತ ವಯಸ್ಸಿನಾಗ 4 ವೇದ ಬಾಯ್ಪಾಟಿದ್ದು ಅಂತ ಅವ್ರೀಗ. ಏನು ಭಕ್ತಿ ಇತ್ತು ಅವ್ರದ್ದು, ತಾಯಿ ಮೇಲೆ ಎಂತ ಕರುಣೆ ಇತ್ತು, ಮಾತೃಭಕ್ತಿ ಅಂತದ ಮಾಡ್ಯಾರ ಅವ್ರು. ಅವ್ರ ತಾಯಿ ನರ್ಮದೆಯಿಂದ ನೀರು ಹೊತ್ಕೊಂಡ್ ಬರ್ತಿದ್ರು. ನರ್ಮದಾ ಹೊಳಿ ಅಲ್ಲೇ ಹರಿತಿತ್ತು ಸ್ವಲ್ಪ ದೂರದಲ್ಲಿ. ನನ್ನ ತಾಯಿಗೆ ತ್ರಾಸ ಬೇಡ ಅಂತ ಹೇಳಿ ನೋಡ್ರಿ 12 ವಯಸ್ಸದ ಮಗು ಆ ಹೊಳಿ ಹತ್ರ ಹೋಗಿ ಅಲ್ಲಿಂದ ತನ್ನ ಕಾಲಿನ ಹಿಂಬಡವನ್ನ ಹಿಂಗೆ ಜಕ್ಕೋತ ಬಂದಾರಂತ. ಅದು ದೊಡ್ಡ ಹೊಳಿ, ಇವ್ರ ಕಾಲಿಲಿ ಹಿಂಗೆ ಎಳ್ಕೋತ ಬಂದ್ರತ್ತ. ದೊಡ್ಡ ಪವಾಡ ಏನಾಯ್ತಪ್ಪ ಅಂದ್ರ, ಆ ನರ್ಮದಾ ಹೊಳಿ ತನ್ನ ದಿಕ್ಕನ್ನೇ ಬದಲಾಯಿಸಿ ಬರೋಬ್ಬರಿ ತನ್ನ ತಾಯಿಯ ಅಂಗಳಾಗೆ ಬಂತಂತ.
ಆದಿ ಶಂಕರಾಚಾರ್ಯ ಎಲ್ಲಿ ಇರ್ತಿದ್ರು ಆ ಮನಿ ಅಂಗಳಾಗೆ ಬತ್ತತ್ರ ಹೊಳಿ. ಆ ಹಿಂಬಡದಿಂದ ಎಳ್ಕೋತ ಬಂದಾರಲ್ಲ, ಅದಕ್ಕ ಆ ಊರಿಗೆ ಹೆಸರು ಬಿತ್ತು ಕಾಲಾಡಿ. ಕಾಲ್ ಅಂದ್ರೆ ಕಾಲ, ಅಡಿ ಅಂದ್ರೆ ಹಿಂಬಡ. ಕಾಲಾಡಿ ಅಂತ ಊರ, ಆ ಊರಾಗ ಹುಟ್ಟ್ಯಾರ ಆದಿಶಂಕರಾಚಾರ್ಯರು. ಎಂತ ಮಾತೃ ಭಕ್ತಿ ತಾಯಿ ಮೇಲೆ, ಎಂತ ಕಳ್ಳರಿದು, ಎಷ್ಟು ಪ್ರೇಮ ಇಟ್ಟಾರ ನೋಡ್ರಿ ತಾಯಿ ಮೇಲೆ, ಎಷ್ಟು ನಿಸ್ವಾರ್ಥ ಗುಣ ಅದು. ಆ ನರ್ಮದಾ ಹೊಳಿನೇ ತನ್ನ ದಿಕ್ಕು ಬದಲಾಯಿಸಿ ಇವ್ರಿಗೆ ಬೆನ್ನ ಹತ್ತಿ ಬರ್ತದಂದ್ರೆ ಎಂತ ಸ್ಥಿತಿ ಪಡ್ಕೊಂಡಾರ. ಮಾಯಾಗೆ ಹೆಂಗ್ ಮೆಟ್ಟಿರ್ಬೇಕು ಇವ್ರು. ಮಾಯೆಯನ್ನ ಯಾರು ಮೆಟ್ತಾರ ಅವ್ರಿಗಿದ ಭೂಮಿ, ಹೊಳಿ, ನೀರ, ಸೂರ್ಯ ಹೇಳ್ದಂಗೆ ಕೇಳ್ತಾವ ಮಾತ. ನಮ್ಮ ಮಠದ ಜಗದ್ಗುರು ಮೂರು ಜಾವದೇಶ್ವರ ಮಾಯಾ ಮೆಟ್ಟಿದ್ರು ಸೂರ್ಯ ಸಹಿತ ಅವ್ರು ಹೇಳ್ದಂಗೆ ಕೇಳ್ದ. ಮೂರು ಝಾವ ತನಕ ನೀ ಸೂರ್ಯ ನೀ ಅಸ್ತ ಆಗಬೇಡ ಅಂದ್ರೆ ಅದು ಸೂರ್ಯ ಅಲ್ಲೇ ನಿಂತು. ಯಾಕ? ಮಾಯಾ ಮೆಟ್ಟ್ಯಾರ. ಯಾರ ಮಾಯಾ ಮೆಟ್ಟಿರ್ತಾರ, ಮಾಯಾದಿಂದ ಪಾರಾಗಿರ್ತಾರ, ಅವರ ಮಾತು ದೇವಾನು ದೇವತೆ ಸಹಿತ ಕೇಳ್ತಾವ. ಸೂರ್ಯ ಮಾತ್ರಿ, ಎಲ್ಲಿ ಸೂರ್ಯ? ಸೂರ್ಯ, ಚಂದ್ರ, ದೇವಾನು ದೇವತೆಗಳ ಸಹಿತ ಅವ್ರು ಹೇಳಿದ ಮಾತು ಮೀರೋದಿಲ್ಲ. ಮಾಯಾ ಮೀರೋದ್ರೊಳಗಟ್ಟ ಶಕ್ತಿ ಅದು ನೋಡ್ರಿಪ್ಪ. ಆದಿ ಶಂಕರಾಚಾರ್ಯರು ಹುಟ್ಟಿ ಬಂದು ನಮಗೆ ಇದೇ ಕಲಿಸ್ಕೊಟ್ರು. ಅದಾಗಿಂದ ಉದಾಹರಣೆಗೆ ಬರುನು. ಸುಖ ಹುಡುಕ್ಯಾಡ್ಲಕ್ಕ ನಾವು ಎಷ್ಟು ಓಡ್ತೇವ್, ಕಡಿಗೂ ಸಿಗಲ್ರಿ ಅದು. ಕಡಿಗೂ ಸಿಗಲ್ಲ. ಓಡ್ಯಾಡಿ ಸತ್ತೇ ಹೋತದ ಈ ಜೀವಾತ್ಮ. ಮತ್ತೆ ಹುಟ್ಟಿ ಬರ್ತದ, ಮತ್ತೆ ಸಾಯ್ತದ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಅಂದ್ರೂ ಕೂಡ ಈ ಜೀವಕ್ಕೆ ಸ್ವಲ್ಪ ಶಾಂತಿ ಸಿಗಬಾರದು. ಅದು ಎಂತದಿರ್ಬೇಕದು ಮಾಯೆ, ಎಂತದಿರ್ಬೇಕಿದು ಜಗತ್ತ. ಮಜಾ ಅದಲ್ರಿ ಇದು. ನೆರಳು ಅದು ಸುಖದ ಪ್ರತೀಕ. ಸುಖ ಸಿಗಬೇಕತ್ತ ಓಡ್ಯಾಡೋದೇ ಭಗ 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 ಭಗ. ಪ್ರತಿಯೊಂದು ಜೀವಾತ್ಮಗ ಭಗ ಭಗ ಭಗ. ಎದ್ರ ಭಗ ಭಗ? ಸುಖ ಸಿಗಬೇಕು, ಆನಂದ ಸಿಗಬೇಕು, ಶಾಂತಿ ಸಿಗಬೇಕು. ಬೆಂಕಿ ಹತ್ತು ಬಿಡ್ತು ಜೀವಾತ್ಮ ಒಳಗೆ ಭಗ 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 ಭಗ. ಬೆಂಕಿಯಾಗಿ ಎಟ್ಟು ಬೇಕಾಟ್ ತುಪ್ಪ ಹಾಕ್ರಿ ನೀವು, ಸ್ವಲ್ಪ ಶಾಂತ ಆದಂಗ ಆತದ. ಮತ್ತು ಬೆಂಕಿ ಜೋರು ಭಗ ಭಗ ಭಗ. ಈ ಇಂದ್ರಿಯಗಳಿಗೆ ನೀವು ಎಷ್ಟು ಸುಖ ಕೊಡ್ತೀರಿ ಕೊಡ್ರಿ, ಈ ಮನಸ್ಸಿಗೆ ನೀವು ಎಷ್ಟು ಕರ್ಮಣಕ್ಕೆ ಕೊಡ್ತೀರಿ ಕೊಡ್ರಿ. ಇನ್ನ ಬೇಕತ್ತದ. ಶಾಂತ ಆಗೈತೇನ್ರಿಪ್ಪ ಇದು? ನಮ್ಮ ಮನಸ್ಸು ಶಾಂತ ಆಗೈತೇನು? ಬೇಕಾದಿದ್ದೆಲ್ಲ ಕೊಡ್ಕೋತೇ ಬಂದಿದ್ದೇವಲ್ಲ ನಾವು. ನೆರಳನ್ನುವ ಸುಖಕ್ಕ ಬೆನ್ ಹತ್ತುದೇ. ಶಾಣ್ಯಾರು ಓಡ್ಲಕತ್ತಾರ, ಹುಚ್ಚರು ಓಡ್ಲಕತ್ತಾರ, ಪಂಡಿತರು ಓಡ್ಲಕತ್ತಾರ. ಸುಖ ಸಿಗಬೇಕು. ಮಠ ಕಟ್ಟಡ ದೊಡ್ಡದ ಮಾಡಿ ಸುಖ ಪಡಬೇಕತ್ತ ಸ್ವಾಮಿ ಓಡ್ಲಕತ್ರು. ಮಜ್ಜೆ ಅದಲ್ರಿ ಇದು, ಬಹಳ ಮಜ್ಜೆ ಅದರಿ ಇದು. ವಿಚಾರ ಮಾಡಿ ನೋಡುವ, ಖರೆ ಸಿಗುವುದಿಲ್ಲ. ಅವಾಗ ಸದ್ಗುರು ಬಂದು ಏನ್ ಹೇಳ್ತಾನ, ಇದಕ್ಕಾಗಿ ಓಡದವ್ರಿಗೆ ಸಿಕ್ಕಿಲ್ಲೋ ಇದು. ಸುಖಕ್ಕಾಗಿ ಯಾರು ಓಡ್ಯಾಡಾರ ಅವ್ರಿಗೆ ಸುಖ ಸಿಕ್ಕಿಲ್ಲ. ಸುಖಕ್ಕೆ ನೋಡಬೇಡ್ರಿ, ಸುಖದ ಕಡೆ ನೋಡಬೇಡ್ರಿ. ಸದ್ಗುರು ಹೇಳ್ತಾನ, ಆ ನೆರಳು ಏನ್ ಹೇಳ್ತು, ನನಗಾಗಿ ಓಡದವ್ರಿಗೆ ನಾ ಎಂದೂ ಸಿಕ್ಕಿಲ್ಲ, ಸಿಗುವುದೂ ಇಲ್ಲ. ಒಂದು ಗಂಟೆಗೆ 100 ಕಿಲೋಮೀಟರ್ ಸ್ಪೀಡ್ ಅಲ್ಲ, 1 ಗಂಟೆಗೆ 1000 ಕಿಲೋಮೀಟರ್ಲೆ ಓಡ್ನಿ ಅಂದ್ರೂ ಸಿಗಲ್ಲ. మరి ಯಾವಾಗ ಸಿಗುತ್ತದ? ಸೂರ್ಯನ ಕಡೆ ಮಾರಿ ಮಾಡು. ಸೂರ್ಯ ಅಂದ್ರೆ ಜ್ಞಾನ, ಆತ್ಮಜ್ಞಾನ. ಅದ ಕಡೆ ಮಾರಿ ಮಾಡು. ಅಲ್ಲಿ ಭಾಳ ಓಡುದು ಬೇಕಾಗಿಲ್ಲ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಅಲ್ಲಿ ಓಡಾಡೋದಿಲ್ಲ, ಅಲ್ಲಿ ಭಾಳ ಅಧ್ಯಾತ್ಮದಾಗ ಓಡಾಡೋದಿಲ್ಲ, ನಿಧಾನಕ್ಕೆ ಹೋಗೋದೈತೆ ಅಲ್ಲಿ ಅಕ್ರಿಯಾನೇ ಔಷಧ. ಅಕರ್ಮೇವ ಮೋಕ್ಷ ಪಡ್ಕೋಬೇಕಾರ ಥಂಡಿಗಿರು, ಓಡಾಡಬೇಡ. ಸದ್ಗುರು ಗಣಪತರಾವ್ ಮಹಾರಾಜರು ಹೇಳಂಗಿಲ್ಲ, ಇದ್ದಂಗಿರೋ ಸಿದ್ದೇಶ್ವರ. ಭಾಳ ಬಡ್ದಾಡಕ್ ಹೋಗ್ಬೇಡ, ಭಾಳ ತಾಪ ಮಾಡ್ಕೋಬೇಡ, ಭಾವನಾದೊಳಗ ಭಾಳ ಗದ್ದಲೆಬಸಬೇಡ. ಶಾಂತಿರು, ಸಮಾಧಾನ ಇರು. ಯಾಕ? ನಿನ್ನ ಒಳಗಿರುವಂತ ಆತ್ಮ ಶಾಂತದ. ನಿನ್ನ ಒಳಗಿರುವಂತ ಆತ್ಮ ಪರಮ ವಿಶ್ರಾಂತಿ ಸ್ವರೂಪದ, ಅಕ್ರಿಯಾ ಸ್ವರೂಪದ, ಅಕರ್ಮದದು. ನಿಧಾನಕ್ಕೆ ಹೆಜ್ಜೆ ಹಾಕೋತ ನೆದ್ರ ಮಾತ್ರ ಸೂರ್ಯನ ಕಡೆ ಇರಲಿ. ಸೂರ್ಯ ಅಂದ್ರೆ ಜ್ಞಾನ, ಆತ್ಮಜ್ಞಾನ, ನಮ್ಮ ಒಳಗಿರುವಂತ ದಿವ್ಯ ಚೇತನ. ಯಾವ ಚೇತನ ಬಂಧನದಾಗ ಸಿಗಿ ಬಿದ್ದದ, ಆ ಚೇತನದ ಕಡೆ ಲಕ್ಷ್ಯ ಇರಲಿ. ನನ್ನ ಚೇತನ ದಿವ್ಯ ಆಗಬೇಕು, ನನ್ನ ಚೇತನ ವಿಕಸಿತವಾಗಬೇಕು.
ನನ್ನ ಆತ್ಮ ಮುಕ್ತ ಆಗಬೇಕು, ಅದರ ಕಡೆ ಧ್ಯಾನ ಇರಲಿ. ಆ ಕಡೆ ಹೆಜ್ಜೆ ಹಾಕೋತ ಹೋಗು. ಅಧ್ಯಾತ್ಮದ ಮಾರ್ಗ ಹೆಂಗದ? ನಿಧಾನಕ್ಕೆ ನಿಧಾನಕ್ಕೆ, ಓಡಾಡೋದಿಲ್ಲ ಭಾಳ. ನನಗೆ ಮಂದಿ ಅದೇ ಕೇಳ್ತಿರ್ತಾರೆ, ಅಲಸಿಗತ್ಲೆ ಏನು ಕೊಂಡಿರ್ತೀರಿಯಪ್ಪ, ಏನೂ ಮಾಡಂಗಿಲ್ಲ, ಮಠದ ಮುಂದೆ ಕಾರ್ ಅದ ತೊಗೊಂಡು ಓಡಾಡ್ರಿ. ಎಲ್ಲಿ ಓಡಾಡ್ತೀರಿಪ್ಪ, ಎಲ್ಲಿ ಹೋಗ್ತೀರಿ? ಭಕ್ತರ ಕಡೆ ಓಡಾಡೋದು, ದುಡ್ಡು ತೊಗೊಂಬರೋದು, ಕಟ್ಟಡ ಮಾಡೋದು, ಅವ್ರು ಮಾಡ್ತಾರ. ನಿಶ್ಚಿಂತಿರೋದು, ಇದ್ದಂಗ ಇರೋ ಸಿದ್ದೇಶ್ವರ. ಸದ್ಗುರು ಗಣಪತ್ರ ಮಹಾರಾಜ್ ಹೇಳ್ತಾರ, ಇದ್ದಂಗಿರು. ಭಾಳ ಶಾಣೆ ಆಗ್ಲಕ್ಕೂ ಹೋಗ್ಬೇಡ, ಭಾಳ ಗಳಿಸ್ಲಕ್ಕೂ ಹೋಗ್ಬೇಡ. ಯಾಕೆ? ಎಲ್ಲರೇ ಸುಳ್ಳದು ತಮ್ಮ, ಮಾಯಾದದು. ಯಾರಿಗೂ ಸುಖ ಕೊಟ್ಟಿಲ್ಲ. ಕುಡ್ತೀನಿ ಅಂತ ಹೇಳ್ತದ ಬರೀ, ಅದು ಖರೆ ಕೊಡಲ್ಲ. ಇವತ್ತೆಲ್ಲ ನಾಳೆಗೆ ಸಿಕ್ಕಿತ್ತು, ನಾಳೆಗೆಲ್ಲ ನಾಡದಿಗೆ ಸಿಕ್ಕಿತ್ತು. ಹೌದಿಲ್ಲ? ಅಲ್ಲಿ ಕತಿ ಅಲ್ಲೇ ಉಳಿತಲ್ಲ. ಮಕ್ಕಳು ಹುಟ್ಟದ ಒಳಗೆ ಸಮಾಧಾನ. ಮಕ್ಕಳು ಹುಟ್ಟಿಸಿ ನೋಡ್ರಿ, ಯಾರ್ಯಾರಿಗೆ ಮಕ್ಕಳು ಹುಟ್ಟ್ಯಾವ ಅವ್ರೆಷ್ಟು ಸುಖದಾಗಾರ ನೋಡ್ರಿ. ಯಾಕರೆ ಹುಟ್ಟಿಸ್ದೇವಪ್ಪ ಆತವ, ಸುಮ್ ಥಂಡಗೆ ಹಂಗೆ ಕೂತ್ರ ಆತಿದ್ದಿಲ್ಲೇನು? ಯಾಕೆ ನಾವು ಹೇಳ್ದಂಗೆ ಕೇಳ್ತಾವ ನೀವು ಮಕ್ಕಳು? ನಾವು ಹುಟ್ಟಿಸಿದ ಮಕ್ಕಳು ನಮಗೆ ಕಣಕಿಸೋದು ನೋಡ್ತಾವ. ನಾವು ಗಳಿಸಿದ ಸಂಪತ್ತು ಅವು ಕುಡ್ಲಂದ್ರೆ ನಮ್ಮ ಕೊಲ್ಲಕ್ಕೆ ನೋಡ್ತಾವ. ಅವಕ್ಕೆಲ್ಲ ತಿನ್ನಿಸ್ರಿ, ಉಣಿಸ್ರಿ, ಬೆಳೆಸ್ರಿ, ಸಾಲಿಗೆ ಹಾಕ್ರಿ, ಎಲ್ಲ ಮಾಡ್ರಿ. ಒಂದು ಕ್ಷಣದಾಗ ಮರ್ತು ಬಿಡ್ತಾವ ಇವು ಮಕ್ಕಳು. ನೀ ಏನು ಮಾಡಿದಿ ಇತ್ ಕೇಳ್ತಾವು ಎದರ್ದಿತ್ತು. ನಮಗೆಲ್ಲ ಗುರ್ತದ ಹೇಳ ಸಂಸಾರ ಹ್ಯಾಂಗ ಮಾಡೋದು. ನಿಮ್ಮ ಮುಂದೆ ಅಲ್ಲಿಂದ ಟಿಕೆಟ್ ತೆಗಿಯತ್ ಹೇಳ್ತಾರ ಅವ್ರು. ಇದಕ್ಕೆ ಸುಮ್ ಹೋಗಿ ಅಧ್ಯಾತ್ಮದಾಗ ಮಾಡ್ಕೋತ ಎಲ್ರಿ ವೃದ್ಧಾಶ್ರಮದಾಗ ಹೋಗಿ ಬೀಳು. ಹೆಂಗದ ನೋಡ್ರಿ ಇದು. ಮಕ್ಕಳು ಅಂದ್ರು ಮಕ್ಕಳು ಹುಟ್ಟಿಸೋದ್ರೊಳಗೂ ಸುಖ ಇಲ್ಲ. ಎದರಾಗರೆ ಅದು ಹೇಳ್ರಿ ಇದು. ಸನ್ಯಾಸಿಗಳಿಗಿಲ್ಲ, ಸಂಸಾರ ಮಾಡಿದ್ರು, ಮಕ್ಕಳು ಹುಟ್ಟಿಸೋರು. ಈಗ ಅವ್ನ ತಲೆಗೆ ಬತ್ತು, ಇದೆಲ್ಲ ತಲೆನ್ ತೆಗೆದು ವಾನಪ್ರಸ್ಥ ಸೇರ್ಬೇಕು ಅನಿಸ್ತು. ಅದು ನೋಡ್ರಿ, ಅದ್ರೊಳಗದ ಖರೆ ಸುಖ. ಎಲ್ಲ ಬಿಟ್ಟು ಅರಣ್ಯಕ್ಕೆ ಹೋದ್ರಲ್ಲ, ಎಲ್ಲ ಬಿಟ್ಟು ಅರಣ್ಯಕ್ಕೆ ಹೋಗಿ ಶಾಂತರಾದರು, ಆನಂದಿತರಾದರು, ಜ್ಞಾನವನ್ನು ತಿಳ್ಕೊಂಡ್ರು. ಯಾರು? ಯಾಜ್ಞವಲ್ಕ ಮಹರ್ಷಿಗಳು. ಅವರಿಗೆ ಬೆನ್ನ ಹತ್ತಿ ಮೈತ್ರೇಯಿ ಹೋದ್ಲು, ಮತ್ತೆ ಕಾತ್ಯಾಯಿನಿ ಹೋಲಿಲ್ಲ. ಅದು ಸಂಸಾರ ಆಶೆ ಹೆಂಗಸದು ಊರಾಗೆ ನಿತ್ತದು. 100 ಎಕರೆ ಭೂಮಿ ಇತ್ತು, ಅದ್ರ ಮಾಲಕ್ತಿಯಾಗಿ ಕೂತಳು. ಮೈತ್ರಿ ಭಾಳ ಜಾಣ ಇದ್ದಳ್ರಿಪ್ಪ. ಗಂಡ ಹೆಂಗೆ ಹೋಗ್ತಾಳೆ, ಎಲ್ಲಿ ಹೋಗ್ತಾಳೆ ಅಲ್ಲಿ ಹೋದ್ಲಕ್ಕಿ. ಗಂಡಗೆ ಒಂದು ಮಾತು ಕೇಳಿದ್ಲಕ್ಕಿ, ಇದೆಲ್ಲ ಬಿಟ್ಟು ಹೊಂಟಿರ್ಲ ಯಾಕ ಅಂತ ಕೇಳಿದ್ಲು. ಯಾಜ್ಞವಲ್ಕ್ಯ ಮುನಿ ಅಂದ್ರು, ಇದ್ರಾಗ ಯಾವುದಕ್ಕೂ ನನಗೆ ಮನಸ್ಸಿಗೆ ಸಮಾಧಾನ ಸಿಗಲ್ಲಾಗ್ಯದ, ನನಗೆ ಆನಂದ ಸಿಗಲ್ಲಾಗ್ಯದ. ಆ ಆನಂದ ಹುಡುಕ್ಯಾಡ್ಲಕ್ಕ ನಾ ಯಾರು ಅನ್ನೋದು ಹುಡುಕ್ಯಾಡ್ಲಕ್ಕ ನಾ ಹೊಂಟಿನ ಅರಣ್ಯದಾಗ. ಅಂತ ಅರಣ್ಯದೊಳಗೆ ಪರಮಾನಂದ ಹುಡುಕ್ಯಾಡ್ಲಕ್ಕೆ ಹೊಂಟ್ರಿ. ಆ ಪರಮಾನಂದ ನನಗೆ ಬಿಟ್ಟೆ ಊಟ ಮಾಡ್ತೀರ ನೀವು? ನನಗೂ ಒಟ್ಟು ಕೊಡ್ರಲ್ಲ ಅಂದ್ಳು. ಗಂಡ ಅಂದ, ಅದು ಸಸಾರಲ್ಲಮ್ಮ, ಎಲ್ಲ ಬಿಟ್ಟು ಹೋಗ್ಬೇಕಾಗ್ತದ, ಅರಣ್ಯದಾಗ ಭಾಳ ಕಷ್ಟ ಅದ, ಟೈಮ್ ಟು ಟೈಮ್ ಊಟ ಸಿಗಲ್ಲ, ಗಾಳಿ ಬಿಸಿಲ ಕೌರ ಒಂದದೇನಲ್ಲಿ, ಅದೇನಕ್ಕಿರಲ್ಲ ಕದ್ಲಕ್ಕಿ. ನೋಡ್ರಿ, ಅದಕ್ಕತ್ತಾರ ಪತಿವ್ರತ. ಯಾಜ್ಞವಲ್ಕ್ಯ ಮುನಿ ಮತ್ತ ಹೆಂಡತಿ ಮೈತ್ರಿ ಇಬ್ರು ಕೂಡಿ ಅರಣ್ಯದೊಳಗ ಚಂದ ಗುಡಿಸ್ಲು ಹಾಕೊಂಡು ಏನ್ ಅಧ್ಯಾತ್ಮ ಚರ್ಚೆದಾಗ ಇಳ್ದಾರ್ರಿಪ್ಪ. ಒಂದು ಚಂದ ಪ್ರಶ್ನೆ ಕೇಳ್ತಾಳ ಮೈತ್ರಿ, ಗುರು ಬಾಳ್ ಚಂದ ಉತ್ತರ ಕೊಡ್ತಾನ. ಅದೇ ಒಂದು ದೊಡ್ಡ ಗ್ರಂಥವೇ ಆಯ್ತು, ಉಪನಿಷತ್ತದ ಗ್ರಂಥ, ಬೃಹದ ಆರಣ್ಯಕ ಉಪನಿಷತ್ತು. ಬೃಹದ ಅರಣ್ಯ, ದೊಡ್ಡ ಅರಣ್ಯದಾಗ ಅದು ಚರ್ಚೆ ಆಗ್ಯದ, ಅದಕ್ಕೆ ಬೃಹದ ಆರಣ್ಯಕ ಉಪನಿಷತ್ತು. ಅದರ ಮ್ಯಾಲ ಮಲ್ಲಿಕಾರ್ಜುನ ಸ್ವಾಮಿಗಳೂ ವಿವರಣೆ ಮಾಡಿದಾರ. ಅದೇ ಪರಮಾನುಭವ ಬೋಧ. ಹೌದಾ? ಇವರೆಲ್ಲ ಬದುಕಿ ನಮಗೆ ಏನ್ ತೋರ್ಸಾಕತ್ತಾರ? ಸಂಸಾರದಾಗ ಏನ್ ಸುಖ ಇಲ್ರಿಯೋ? ಕಣ್ತರದು ನೋಡ್ರಲ್ಲ ಸ್ವಲ್ಪ ಇತಿಹಾಸ, ಪುರಾಣ ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ರಿ, ಯಾರಿಗೆ ಸಿಕ್ಕೇದಿದು? ಅಂತ ದೊಡ್ಡ ಸಾಹುಕಾರ ಇದ್ದ ದೂರದನ ಸಿಕ್ತೇನ್ರಿ? ಅಂತ ದೊಡ್ಡ ರಾವಣ ಇದ್ದ, ಅವನಿಗೂ ಸುಖ ಸಿಕ್ತೇನ್ರಿ? ಸಿಕ್ತೇನು? ಸುಖಕ್ಕಾಗಿ ಬಡದಾಡದವ್ರಿಗೆ ಇದು ಸಿಕ್ಕಿಲ್ಲ. ನಿಧಾನಕ್ಕೆ ಹೆಜ್ಜೆ ಹಾಕೋತ್ ಹೋಗಪ್ಪ. ಸೂರ್ಯದ ಕಡೆ ಮುಖ ಮಾಡಿ ನಿಧಾನಕ್ಕೆ ಹೆಜ್ಜೆ ಹಾಕೋತ್ ಹೋಗು. ಆ ಶಾಂತಿ, ಆ ಸುಖ, ಆ ಆನಂದ ಒಂದು ಕ್ಷಣನೂ ನಿನಗೆ ಬಿಟ್ಟಾಗಲಂಗಿಲ್ಲ, ನಿನಗೆ ಬೆನ್ನ ಹತ್ತಿ ಬರ್ತದ ಅಂತ ಹೇಳ್ತಾರ. ಅಂತ ಒಂದು ಅದ್ಭುತ ಪ್ರವಚನ. ಚಿಂತನೆ ಮಾಡ್ದಂಗ ಮನಸ್ಸಿಗೆ ಶಾಂತಿ, ಮನಸ್ಸಿಗೆ ಆನಂದ ಸಿಕ್ಕೋತ್ ಹೋಗ್ತದೆ. ಆದಿಶಂಕರಾಚಾರ್ಯ ತಿಳ್ಕೊಂಡ್ರು, ಪಾರಾದ್ರು.
ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಘ್ರಾಣಶ್ರೋತ್ರೇ ನ ಚ ಜಿಹ್ವನೇತ್ರೇ. ಬರೀ ಸುಮ್ಮ ಮೆಲಕ್ ಹಾಕೋತ ಹೋದ್ರು ಕೂಡ ಮನಸ್ಸಿಗೆ ಎಷ್ಟು ಶಾಂತಿ ಸಿಗ್ತದೆ ನೋಡ್ರಿ, ಎಷ್ಟು ಆನಂದ ಸಿಗ್ತದೆ. ಒಳ್ಳೆಯದ. ಇದ್ರ ಮುಂದಿನ ಪ್ರವಚನ ಮುಂದೆ ಕಂಟಿನ್ಯೂ ಮಾಡೋಣ. ಶುಭಂ ಭವತು. ಓಂ ನಮಃ ಶಿವಾಯ.